ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾ ಇಲ್ಲೇ ಬೆಂಗಳೂರಿಂದಪ್ಪ. ಚೆನ್ನಾಗಿದೆಯೇನಮ್ಮ? ಚೆನ್ನಾಗಿದ್ದೀನಿ. ಇದೇ ಫಸ್ಟ್ ಟೈಮ್ ಅಪ್ಪ. ಟ್ರೈ ಮಾಡಿ 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 ನೀನು ದೇವ್ರ ತರ ಸಿಕ್ಕಿದ್ದೆ ಇವತ್ತು ನಮ್ಗೆ. ಹಾಗೇನಿಲ್ಲವ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ? ತುಂಬಾ ದಿವಸದಿಂದ ನೋಡ್ತಾ ಇದೀವಪ್ಪ. ಎಷ್ಟವ ನಿಮ್ಮ ವಯಸ್ಸು ಎಷ್ಟವ? ನನ್ನ ವಯಸ್ಸೀಗ ಆಯ್ತಪ್ಪ 58 ಆಯ್ತಪ್ಪ. ಅಯ್ಯೋ, ನಿಮ್ಮ ವಯಸ್ಸಲ್ಲಿ ನನಗೆ ಕಾಲು ಭಾಗವೂ ಆಗಿಲ್ಲ. ಆಗ್ಲಿ ಒಳ್ಳೇದಾಗ್ಲಿ. ಕಾರ್ಯಕ್ರಮ ಬಹಳ ಹಿಂದೆಯಿಂದ ನೋಡ್ತಿದ್ದೀರಾ? ತುಂಬಾ ದಿವಸದಿಂದ ನೋಡ್ತಾ ಇದೀವಪ್ಪ. ನಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಮಗಳದು. ಓ, ನಿಮ್ಮ ಮಗಳ ಬಗ್ಗೆ ಮಾತಾಡ್ಬೇಕಾ? ಮಗಳ ಬಗ್ಗೆ ಮಾತಾಡ್ಬೇಕು, ನನ್ನ ಬಗ್ಗೆನೂ ಮಾತಾಡ್ಬೇಕಪ್ಪ. ಮಗಳು ಅಲ್ಲೇ ಇದ್ದಾರಾ? ಮಗಳು ನನ್ನ ಮನೇಲಿ ಇದ್ದಾಳೆ. ಹ್ಯಾಂಡಿಕ್ಯಾಪ್ ಮಗಳು. ಹೇಳುವ. ಮಗಳಿಗೆ ಮದ್ವೆ ಆಯ್ತಪ್ಪ. ಮದ್ವೆ ಆಗಿ ಗಂಡ ಬಿಟ್ಟು ಹೊಟ್ಟೋದ್ರು. ಅಲ್ಲ, ಮಗಳಿಗೆ ಏನ್ ಸಮಸ್ಯೆ? ಮಗಳು ಬಂದು ಹ್ಯಾಂಡಿಕ್ಯಾಪ್, ಕಾಲು ಇಂಜೆಕ್ಷನ್ ಹಾಕಿ ಕಾಲು ಸ್ವಲ್ಪ ಪ್ರಾಬ್ಲಮ್ ಅವಳಿಗೆ. ಅಂದ್ರೆ ಹುಟ್ಟುತ್ತಾನೆ ಬಂದಿದ್ದಲ್ಲ? ಇಲ್ಲಪ್ಪ, ಇಲ್ಲ. ನಾವು ಸೆಂಟ್ರಲ್ಲಿ ಫೋಲಿಯೋ ಇಂಜೆಕ್ಷನ್ ಅಂತ ಹಾಕಿ ಡಾಕ್ಟರ್ ಸರಿಯಾಗಿ ಒಳಗಡೆ ಏನೋ ಜ್ವರ ಇರೋವಾಗ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ, ಅವಾಗ ಹಂಗಾಗಿದ್ದಪ್ಪ ಅವಳಿಗೆ. ಎಷ್ಟು ವಯಸ್ಸಲ್ಲಿದ್ರು ಆಗ ಮಗು? ಆಗ 8 ತಿಂಗಳ ಮಗು ಅವಾಗ. ಓಹೋ. ಆಗ ಹಂಗಾಗಿ ಅಪ್ಪ ನಾವು ಸರಿ ಅಂತ ಯಾರೋ ಬಂದ್ರು, ಮದ್ವೆ ಎಲ್ಲ ಮಾಡ್ಕೊಟ್ವಿ ಅವಳಿಗೆ. ಬಟ್ ಅಂತದೊಂದು ಸಮಸ್ಯೆ ಎಲ್ಲ ಅವ್ರಿಗೆ ಗೊತ್ತಿತ್ತು, ಎಲ್ಲ ಮದುವೆ ಮಾಡ್ಕೊಳ್ಳೋರ್ಗೆ? ಗೊತ್ತಿತ್ತಪ್ಪ, ಗೊತ್ತಿತ್ತು. ಎಷ್ಟು ವಯಸ್ಸಲ್ಲಿ ಮದುವೆ ಮಾಡಿದ್ರಿ ಮಗಳಿಗೆ? ಮಗಳಿಗೆ 25 ವಯಸ್ಸಪ್ಪ. ಏನು ಓದಿದಾರೆ ಮಗಳು? ಮಗಳು SLC ಓದಿದ್ದಾಳೆ. ಯಾಕೆ ಮುಂದಕ್ಕೆ ಓದಿಸ್ಲಿವಾ? ಓದ್ಸಕ್ಕೆ ನನ್ನ ಕಟ್ಕೊಂಡಿರೋನು ಸರಿ ಇಲ್ಲಪ್ಪ. ಗಂಡ ಸರಿ ಇಲ್ಲ ನನ್ಗೆ, ಮಗನೂ ಸರಿ ಇಲ್ಲ ನನ್ಗೆ. ಆಯ್ತು, ನಿಮ್ಗೆ ಎಷ್ಟು ಜನ ಮಕ್ಳವ? ನನ್ಗೆ 3 ಜನ ಅಪ್ಪ, 2 ಹೆಣ್ಣು 1 ಗಂಡು. ಏನು ಈ ಗಂಡನ ಕತೆ ಏನು? ಗಂಡನ ಕತೆ ಬಂದು ನನಗ್ ಗಂಡ ಬಂದು ತುಂಬಾ ದಿವಸದಿಂದ ಅವನು ತುಂಬಾನೇ ಹಿಂಸೆ ಅಪ್ಪ ನನ್ಗೆ ಗಂಡನಿಂದನು. ಯಾವ ತರ ಅಂದ್ರೆ ಅದೇ ಬೇರೆ ಸವಾಸಗಳು. ಬೇರೆ ಅಂದ್ರೆ ಕುಡಿತನ? ಕುಡ್ತಾ ಇಲ್ಲ, ಸವಾಸ, ಬೇರೆ ಸವಾಸ. ಹೆಣ್ಣಿನ ಸವಾಸ ಅಂತ? ಹೆಣ್ಣಿನ ಸವಾಸ. ಓಕೆ. ಹೆಣ್ಣಿನ ಸವಾಸ. ಏನನ್ನ ಕೇಳಿದ್ರೆ ಮನೆಗೆ ಊಟಕ್ಕೆ ತಂದಾಕಲ್ಲ. ಓಕೆ. ಏನನ್ನ ಕೇಳಿದ್ರೆ ಜಗಳ ಮಾಡೋದು. ಜಗಳ ಆಡಿದ್ರೆ ಎಷ್ಟು ವರ್ಷ ಆದ್ರೂ ಮಾತು ಬಿಡೋದಪ್ಪ. ನಮ್ಮ ಹತ್ರ ಮಾತೇ ಆಡಲ್ಲ. ಓಹೋ, ಹಂಗ ಜಗಳ ಆಡ್ತಿದ್ರು? ಹಂಗ ಜಗಳ ಆಡೋದು, ಮಾತು ಬಿಟ್ಬಿಡೋದು. ಮಾತಾಡಿದ್ರೆ ನಾನು ಏನನ್ನ ಕೇಳ್ತೀನಿ ಅಯ್ಯಪ್ಪನ್ನ. ಈ ಹೆಣ್ಣಿನ ವಿಚಾರ ನಿಮ್ಗೆ ಹೆಂಗ್ ಗೊತ್ತು? ಗೊತ್ತಪ್ಪ, ನನ್ಗೆ ತುಂಬಾ ದಿವಸದಿಂದ ಹೋಗೋದು ಬರೋದು ಎಲ್ಲ ಗೊತ್ತು ನನಗೆ. ಅದನ್ನ ಕೇಳಿ ಎಷ್ಟೋ ಮನೆಗೆಲ್ಲ ತಂದಾಕ್ತಿದ್ರಾ? ಇಲ್ಲಪ್ಪ, ಮನೆಗ್ ನಾವಾಗ ತಂದಾಕಲ್ಲ. ಅಡ್ಗೆ ಊಟಕ್ಕೂ ತಂದಾಕಲ್ಲ ಅಯ್ಯಪ್ಪ. ಒಂದಿದ್ರೆ ಒಂದ್ ಕೇಳಿದ್ರೆ ಇನ್ನೊಂದ್ ಬರಲ್ಲ ಮನೆಗೆ. ಅಲ್ಲ, ನಾನು ಈಗ್ಲೂ ಬಗ್ಗೆ ಹೇಳ್ತಿಲ್ಲ. ಈ ಹಿಂದೆಯಿಂದ ಮತ್ತೆ ಮನೆ ಹೇಗ್ ನಡೆಸೋದ್ರಿ? ಹಿಂದೆಯಿಂದ ಅದೇ ಅಪ್ಪ, ಹಿಂಗೆ ನಡ್ಸ್ಕೊಂಡ್ ಹೋದೆ. ಹೆಂಗೋ ಕಾಲ ಹಾಕೊಂಡ್ ಹೋದ್ವಿ ನಾವು. ನೀವೇನ್ ಮಾಡ್ತಾ ಇದ್ರಿ? ನಾನು ಮುಂಚೆ ಗಾರ್ಮೆಂಟ್ಸ್ ಹೋಗ್ತಿದ್ದೆ. ಅದ್ರನ್ನು ದುಡ್ದು ಅಪ್ಪನ ಕೈಗೆ ಕೊಡ್ತಾ ಇದ್ದೆ. ನಾನು ತಗೊಂಬಂದ್ ಗಾರ್ಮೆಂಟ್ಸ್ ಇಂದ ದುಡ್ದುನು. ಓ, ಹೌದಾ? ಹೌದು, ಒಂದ್ 7-8 ವರ್ಷ ಮಾಡ್ದೆ ಅಪ್ಪ ನಾನು. ಆಮೇಲೆ ನನ್ಗೂ ಸೊಂಟ ಆಪರೇಷನ್ ಆಗೋಯ್ತು, ಮಗಳು ಮದ್ವೆ ಆಯ್ತು. ಆಮೇಲೆ ನಾನೇನ್ ಮಾಡ್ದೆ, ಮಗಳು ಮದ್ವೆ ಆಯ್ತಲ್ಲ, ಬಾಣಂತನ ನೋಡ್ಕೊಬೇಕು, ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನಿಂತೋದೆ ನಾನು. ಅಂದ್ರೆ ಕೆಲ್ಸಕ್ಕೆ ಹೋಗೋದನ್ನ ಬಿಟ್ರಿ? ಕೆಲ್ಸಕ್ಕೆ ಹೋಗೋದ್ ಬಿಟ್ಟೆ ನಾನು. ಓಕೆ. ಮಗ ಸ್ವಲ್ಪ ಓಕೆ. ಮಗನ್ ನಾನು ಅಂದ್ರೆ ಮಗಳು ನಾನು ಆಮೇಲೆ ಮಾತಾಡ್ತೀನಿ. ಮಗಂದು ಸರಿ ಇಲ್ಲ ಅಂದ್ರೆ ಏನ್ ಮಗನ್ ಕತೆ? ಮಗ ಬಂದು BBM ಮಾಡಿದಾನಪ್ಪ ಮಗ. BBM ಓದಿದಾನೆ ಅವನು. ಅಂದ್ರೆ ಕೆಲ್ಸಕ್ಕೆ ಹೋಗಲ್ಲ ಹುಡ್ಗ, ಸೋಂಬೇರಿತನ. ಎಷ್ಟು ವರ್ಷ ಮಗನಿಗೆ? ಆಯ್ತು 41 ವರ್ಷ, ಮದ್ವೆ ಆಗಿಲ್ಲ ಅವನು. ಅಯ್ಯೋ, 41 ವರ್ಷ? 41 ವರ್ಷ ಅಪ್ಪ. ಯಾಕೆ ಮದ್ವೆ ಆಗಿಲ್ಲ? ಕೆಲ್ಸಕ್ಕೆ ಹೋಗಲ್ಲ, ದುಡಿಬೇಕು, ಹೆಂಡತಿನ ಸಾಕ್ಬೇಕಲ್ಲಪ್ಪ. ಓಹೋ, ಮದ್ವೆ ಆದ್ರೆ ಇಷ್ಟೆಲ್ಲ ಇರುತ್ತೆ ಅಂತ ಮದ್ವೆ ಆಗಿಲ್ವಾ? ಮದ್ವೆ ಆಗಿಲ್ಲ. ಹೇಳ್ತಾರ ಇದಕ್ಕೆ ನಾನು ಮದ್ವೆ ಆಗಿಲ್ಲ ಅಂತ? ಏನಪ್ಪ? ಬಾಯ್ಬಿಟ್ಟು ಹೇಳ್ತಾರನಮ್ಮ ಇದಕ್ಕೆ ನಾನು ಮದ್ವೆ ಆಗಿಲ್ಲ ಅಂತ? ಇಲ್ಲ, ಹೇಳಲ್ಲ, ಆತರ ಹೇಳಲ್ಲ. ಮತ್ ನೀವು ಮದುವೆ ಮಾಡೋ ಪ್ರಯತ್ನ ಮಾಡಿಲ್ವಾ ತಾಯಿಯಾಗಿ? ಮಾಡಿದ್ನಪ್ಪ, ನಾನು ಎಲ್ಲ ಪ್ರಯತ್ನ ಮಾಡಿದ್ವಿ, ಹುಡುಕಿದ್ವಿ, ಎಲ್ಲ ನೋಡಿದ್ವಿ. ನೋಡೋವಾಗೆಲ್ಲ ಏನನ್ನ ಒಂದ್ ಹೇಳೋದು, ನನ್ಗೆ ಆ ಹೆಣ್ಣು ಸರಿ ಇಲ್ಲ, ದಪ್ಪ ಇದೆ ಹೆಣ್ಣು, ಆಂಟಿ ತರ ಇದೆ, ಏನನ್ನ ಒಂದ್ ನೆಪ ಹೇಳ್ಬಿಡ್ತಾನೆ. ಓಕೆ. ಸೊ ಆಮೇಲೆ ಇನ್ನೊಂದ್ ಸರಿ ಹೆಣ್ಣು ನೋಡಿದಾಗ ಏನ್ ಮಾಡ್ಬಿಡ್ತಾನೆ, ಹೋಗ್ ನೋಡಿದಾಗ ಇಲ್ಲಿ ಮನೆ ಇಲ್ಲಪ್ಪ, ನಮ್ಗೆ ಸ್ವಂತ ಮನೆ ಇಲ್ಲ ಈಗ, ಬಾಡಿಗೆ ಮನೇಲಿ ನಾವಿರೋದು. ಓಕೆ.
ಅದಕ್ಕೆ ಓದಿದ ಕಡೆ ಎಲ್ಲ ಹುಡುಗಿಯವ್ರು ಏನ್ ಮಾಡ್ತಾರೆ, ಮನೆ ಇದೆಯಾ, ಹುಡುಗನ ಕೆಲಸ ಇದೆಯಾ ಅಂತ ಕೇಳ್ತಾರೆ. ಇವನು ಇದ್ದಿದ್ ಕೆಲ್ಸನೂ ಬಿಟ್ಟು ಫೋಟೋ ಸ್ಟುಡಿಯೋ ಹಾಕೊಂಡ. ಆಮೇಲೆ ಆ ಕೆಲ್ಸನೂ ನ್ಯಾಯವಾಗಿ ಓಡ್ಲಿಲ್ಲ, ಆದ್ರೂ ಮಾರಾಕೊಂಡು ಈಗ ಸುಮ್ನೆ ಮೂಲೆಯಲ್ಲಿ ಕೂತಿದ್ದಾನಪ್ಪ. ಈಗೇನು ಕೆಲಸ ಮಾಡಲ್ಲ, ಇಲ್ಲೇನ್ ಕೆಲಸ ಮಾಡಲ್ಲ, ಸುಮ್ನೆ ಮೂಲೆಯಲ್ಲಿ ಇದ್ದಾನೆ. ಆಯ್ತು ಅಪ್ಪ ಬಂದ ಅಪ್ಪ ಆಯ್ತು, ಮಗನ ವಿಚಾರ ಆಮೇಲೆ ತಗೊಳ್ತೀನಿ. ಏನು ಮಗಳದ್ದು ಹೇಳ್ತಾ ಇದ್ರಿ, ಏನ್ ವಿಚಾರ? ಮಗಳದೇ ಸ್ವಾಮಿ, ಮಗಳದೇನಪ್ಪ ಅಂತಂದ್ರೆ ಮದ್ವೆ ಆಯ್ತಪ್ಪ ಅವಳಿಗೆ. ಮದ್ವೆ ಆಗಿ ಒಂದ್ ಮಗು ಇದೆ ಈಗ. ಮಗುನು ಆ ಹುಡುಗನು ಮಗಳು ನಮ್ಮನೆಯಲ್ಲೇ ಇದ್ದಾರೆ ಈಗ. ಆ ಹುಡುಗ ಕೂಡ ಮೊಮ್ಮಗ. ಓಕೆ ಓಕೆ ಓಕೆ. ಮೊಮ್ಮಗ ನಮ್ಮನೇಲೆ ಇದ್ದಾನೆ. ಆ ಹುಡುಗನಿಗೆ ಬಂದು ಈಗ 16 ವರ್ಷ ಅಪ್ಪ. ಚಿಕ್ಕ ಮಗುಲಿ ಬಿಟ್ಟು ಹೋಗಿದ್ದು ಗಂಡ. ಹೌದಾ? ಅಂದ್ರೆ ಬಾಣಿತಾನಕ್ಕೆ ಬಂದವ್ರು ಹೋಗ್ಲೇ ಇಲ್ಲ? ಇಲ್ಲ, ಹೋಗಿ ಮತ್ತೆ ಅವ್ರಿಗೆ ಏನಂತ ಹೇಳಿದ್ರು, ಇವರು ನಮ್ಮ ಯಜಮಾನ್ರು ಏನಂತ ಹೇಳಿದ್ರು, ಸೈಟ್ ಕೊಡ್ತೀನಿ ನಿನ್ಗೆ 50,000 ಕೊಡ್ತೀನಿ, ಅರ್ಧ ಸೈಟ್ ಕೊಡ್ತೀನಿ ಅಂತ ಹೇಳಿದ್ರಪ್ಪ ಅವ್ರಿಗೆ ಮದುವೆ ಸಮಯದಲ್ಲಿ. ಒಂದ್ ಸೈಟು 50,000 ದುಡ್ಡು. ಅರ್ಧ ಸೈಟ್ 50,000 ದುಡ್ಡು. ಓಕೆ, ಅರ್ಧ ಸೈಟು 50,000 ದುಡ್ಡು ಕೊಡ್ತೀನಿ, ಮುಂದೆ ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ತೀನಿ ಅಂತ ಹೇಳಿದ್ರು. ಓಕೆ. ಆಮೇಲೆ ಒಂದ್ ಮಗು ಆಯ್ತು. ಆಗ್ಲೇ ಅವಳಿಗೆ 4-5 ವರ್ಷನೇ ಆಗೋಯ್ತು ಮಗುಗೆ. ಆಮೇಲೆ ಇವ್ರೇನು ಕೊಡ್ಲೇ ಇಲ್ಲ ಮಗುಗೆ, ಆ ಹುಡುಗಿಗೆ. ಅಂದ್ರೆ ಹಾಗೆ ನಿಮ್ ಗಂಡ ಆಶ್ವಾಸನೆ ಕೊಡ್ಬೇಕಾದ್ರೆ ಅದು ಆಗುತ್ತೋ ಇಲ್ವೋ ಅಂತ ನಿಮಗ್ ಗೊತ್ತಿರ್ಲಿಲ್ವಾ ಹೆಂಡತಿಯಾಗಿ? ನನ್ನ ಹತ್ರ ಏನು ಕೇಳಲ್ಲಪ್ಪ ಅವ್ರು. ನನಗ್ ಬೆಲೆನೇ ಇಲ್ಲ ಮನೆ ಒಳಗಡೆ, ನನ್ ಮಾತು ಕೇಳಲ್ಲ. ಅವ್ರ ಸಂಬಳ ಎಷ್ಟು ಅಂತ ನನಗ್ ಗೊತ್ತಿಲ್ಲಪ್ಪ. ಅವಾಗಿಂದ ಪ್ರೈವೇಟ್ ಲಿಮಿಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅಳಿಯನಿಗೆ ಈ ಮಾತು ಕೊಟ್ರು ನಿಮಗ್ ಗೊತ್ತಿಲ್ಲ? ಇದು ನಾನು ಅಲ್ಲೇ ಇದ್ದೆ, ಎಂಗೇಜ್ಮೆಂಟ್ ಅಲ್ಲೆಲ್ಲ ನಾವು ಅಲ್ಲೇ ಇದ್ವಪ್ಪ. ಬಟ್ ನೀವೇನು ಮಾತಾಡಂಗಿರ್ಲಿಲ್ಲ? ನಾವೇನು ಮಾತಾಡಂಗಿಲ್ಲ. ನಮ್ದೇನು ನಮ್ಮನ್ನೇನು ಮಾತಾಡಕ್ಕೂ ಬಿಡಲ್ಲ, ನಮ್ದೇನು ನಡೆಯೋದು ಇಲ್ಲ. ಏನನ್ನ ಕೇಳಿದ್ರೆ ನೀನೇನ್ ಮಾತಾಡೋದು, ನೀನೇನ್ ಹೇಳೋದು, ನನ್ನಿಷ್ಟ, ನನ್ ಸಂಪಾದನೆ ಅಂತ ಹೇಳೋದು ಗಂಡ. ಒಂದ್ ಏನೋ ಒಂಥರ ನನ್ನ ಕೇವಲಪ್ಪ ಮೂಲೆಯಲ್ಲೇ ಮೂಲೆಯಲ್ಲಿ ಸೇರ್ಸೋದು, ಹೊಡಿಯೋದು, ಸಿಕ್ಕಾಪಟ್ಟೆ ಹೊಡೆದು ಬಿಡೋದು. ಬೆಲ್ಟಲ್ಲಿ ಅಂದ್ರೆ ಬೆಲ್ಟಲ್ಲಿ ಹೊಡೆಯೋದು, ಶೂ ಕಾಲಲ್ಲಿ ಒದ್ದು ಬಿಡೋದು, ಸಿಕ್ಕಾಪಟ್ಟೆ ಹಿಂಗೆ. ಮಕ್ಳನ್ನು ಬಿಟ್ಟು ಹೋಗ್ಬಿಡ್ಬೇಕು ಅಂತ ಎಷ್ಟೋ ಯೋಚನೆ ಮಾಡಿದ್ರಪ್ಪ. ಮಕ್ಳಿದಾರಲ್ಲ, ಇವತ್ ಚಿಕ್ಕ ಮಕ್ಳು ನಾಳೆ ದೊಡ್ಡವರಾದ್ರೆ ಬುದ್ಧಿ ಕಲಿತಾನೆ ಗಂಡ ಅಂತ ನಾನು ಅನ್ಕೊಂಡೆ. ಆದ್ರೆ ಗಂಡ ಕಲ್ತಿಲ್ಲ ಬುದ್ಧಿ. ಆಯ್ತವ, ಈಗ ಮಗಳು ವಿಚಾರಕ್ಕೆ ಬರೋಣ. ಅಂದ್ರೆ ಹಾಗೆ ಹೇಳಿದ್ರು, ಬಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಮಗಳಿಗೆ ಏನ್ ಹಿಂಸೆ ಕೊಟ್ರು ಅವರು? ಅಲ್ಲಿ ಹೋದ್ರೆ ಅವ್ರ ಅತ್ತೆದು ಇದೆ ಟಾರ್ಚರ್ ಅಪ್ಪ. ಮನೆಗೆ ಹೋದ್ರೆ ಅಲ್ಲಿ ಅವಳಿದ್ರೆ ನಾನ್ ಬರಲ್ಲ, ನಾನಿದ್ರೆ ಅವಳು ಇರಲ್ಲ ಮನೆಯಲ್ಲಿ, ನಾನು ಹೊರಟೋಗ್ತೀನಿ ಅಂತ ಅವ್ರ ಅತ್ತೆ ಒಂದೇ ಗಲಾಟೆ ಮನೆಯಲ್ಲಿ. ಸೈಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕ ಇದೆಲ್ಲ? ಸೈಟ್ ಕೊಟ್ಟಿಲ್ಲ, 50,000 ಕೊಡ್ತೀನಿ ಅಂದ್ರೆ ಅದು ಕೊಟ್ಟಿಲ್ಲ. ಮತ್ತೆ ಇವ್ರ ಅಪ್ಪ ಏನ್ ಮಾಡ್ತಾರೆ, ಬಂದ್ರೆ ಅವ್ರಿಗೂ ಮರ್ಯಾದೆನೂ ಕೊಡಲ್ಲ. ಇವ್ರ ತಂದೆ. ಯಾರ ತಂದೆ? ನಮ್ಮ ಯಜಮಾನ್ರು ಅವ್ರಿಗೆ. ಓಹೋ, ಸೈಟ್ ಕೊಡೋದಿರ್ಲಿ, ಬಂದ್ರೆ ಮರ್ಯಾದೆನೇ ಕೊಡಲ್ಲ. ಮರ್ಯಾದೆನೂ ಕೊಡಲ್ಲ. ಆಮೇಲೆ ಒಂದಿನ ಏನ್ ಮಾಡಿದ್ರು, ಇವ್ರು ಒಂದ್ ದಿವಸ ಅವ್ರ ಮನೆ ಹತ್ರ ಹೋದಾಗ ಆ ಹುಡ್ಗ ಸೈಟ್ ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಬರ್ಬೇಡ ನೀನು ಅಂತ ಬೈದ್ಬಿಟ್ಟ ಆ ಹುಡ್ಗ. ಯಾರು? ನಮ್ಮ ಅಳಿಯ. ಅದ್ರನ್ನ ಮನ್ಸಲ್ಲಿ ಇಟ್ಕೊಂಡಪ್ಪ ಅವ್ರನ್ನ ಸೇಡ್ ತೀರ್ಸ್ಕೊಳ್ಳೋದು ಇವ್ರು. ಓಕೆ, ಬಂದಾಗ ಗೌರವ ಕೊಡಲ್ಲ ಅಂತ. ಗೌರವ ಕೊಡಲ್ಲ ಅಂತ ಹೇಳಿ, ನೀವ್ ಹೇಳಿದ್ ಮಾತಾಡಿದ್ ಕೊಟ್ಟಿಲ್ಲ ಅಂತ ಹೇಳಿ ಆಯಪ್ಪ ಹಿಂಗೆ ಜಗಳ ಆಗಿ ಅತ್ತೆಗೂ ಸೊಸೆಗೂ ಹಿಂಗೆ ಅತ್ತೆಗೆ ಸೊಸೆನೆ ಕಂಡ್ರೆ ಆಗೋದೇ ಇಲ್ಲ, ಏನು ಕೊಟ್ಟಿಲ್ಲ ಅಂದ್ಬಿಟ್ಟು. ಆಮೇಲೆ ಹಿಂಗೆ ನಮ್ಮನೆಲ್ಲ ಇದಾಗೋಯ್ತಪ್ಪ. ಒಂದ್ಸರಿ ಎಲ್ಲ ಜಗಳ ಆಗಿ ಕಮಿಷನರ್ ಆಫೀಸ್ಗೆಲ್ಲ ಹೋಗಿ ಅಲ್ಲೂ ಎಲ್ಲ ಮಾತುಕತೆ ಎಲ್ಲ ಆಯ್ತು, ಹಂಗೂ ಸರಿ ಹೋಗ್ಲಿಲ್ಲ ಅದು. ಆಮೇಲೆ ಈಗ ಹುಡುಗ ಬೇರೆ, ನಮ್ಮ ಮಗುನು ನಮ್ಮನೇಲೇ ಇದೆ, ಮಗಳು ನಮ್ಮನೇಲೇ ಇದ್ದಾಳೆ. ಅಪ್ಪಂದು ತುಂಬಾನೇ ಟಾರ್ಚರ್ ಅಪ್ಪ ಅವಳಿಗೆ. ಏನ್ ಟಾರ್ಚರು? ನೀನ್ ಕೆಟ್ಟು ಬಂದು ಕೂತಿದ್ಯಾ, ನೀನ್ ಮನೆ ಹಾಳು ಮಾಡಿರೋಳು, ಗತಿ ಕೆಟ್ಟು ನನ್ ಮನೇಲಿ ಬಂದು ಕೂತಿದ್ಯಾ ನೀನು. ಒಂಥರ ಹಿಂಸೆ ಅಪ್ಪ ಅವಳಿಗೆ, ಒಂಥರ ಮಾನಸಿಕವಾಗಿನೇ ಹಿಂಸೆ ಅವಳಿಗೆ. ಗತಿ ಇಲ್ದ ಬಂದು ಕೂತಿದ್ಯಾ ನೀನು, ನೀನ್ ನನ್ ಮನೇಲಿ ಇರ್ಬೇಡ, ಮನೆ ಬಿಟ್ಟು ಹೋಗು ನೀನು ಅಂತ ಈ ತರ ಎಲ್ಲ ಟಾರ್ಚರ್ ಅಪ್ಪ ಅವಳಿಗೆ. ನನ್ಗೆ ತಾಯಿ ಆದವಳು ನಾನ್ ನೋಡ್ಕೊಂಡು ನನ್ನಿಂದನೂ ಇರಕ್ ಆಗ್ತಾ ಇಲ್ಲಪ್ಪ ಇಲ್ಲಿ ಮನೆಯಲ್ಲಿ. ತುಂಬಾನೇ ಹಿಂಸೆ ಗಂಡನಿಂದ. ಈಗೇನ್ ಮಾಡಿದಾರೆ, ಬಿಟ್ಬಿಟ್ಟು ನಮ್ಮನ್ನ ಬೇರೆ ಕಡೆ, ಅಲ್ಲೇ ಸೆಡ್ ಇದೆಯಲ್ಲ ನಮ್ಮ ಮಗಳ ಹೆಸರಲ್ಲಿ, ನಮ್ಮ ಮಗಳ ಹೆಸರಲ್ಲಿ ಒಂದು ಸೆಡ್ ಇದೆ, ಆ ಸೆಡ್ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟು ಇವಾಗ ಅವಳಿಗೂ ಕೊಡ್ದಿರಂಗ ಅಪ್ಪ ಮಗ ಇಬ್ರು ಸೇರ್ಕೊಂಡು ಜಗಳ ಮಾಡ್ತಾ ಇದಾರೆ. ಈಗ ಏನಕ್ಕೆ ಜಗಳ ಮಾಡ್ತಿದ್ದಾರೆ?
ಕೊಡಲ್ಲ ನಿನಗೆ ಸೈಟ್, ನಾವು ಅದ್ರ ಸೈನ್ ಹಾಕೊಡು ನೀನು ನಮ್ಗೆ ಅದ್ರನ್ನ. ಓಕೆ ಓಕೆ, ಅಂದರೆ ಆಕೆ ಪಾಲಿಂದನ್ನ ಕೊಡಲ್ಲ ಅಂತ. ನೀನು ನಮಗೆ ಸೈನ್ ಹಾಕೊಡು. ಓಕೆ ಓಕೆ. ಅದಕ್ಕೆ ಇವಳು ಹೇಳ್ದಲ್ಲ, ನನಗೂ ಒಂದು ಮಗು ಐತೆ, ನನಗೂ ಅವಳಿಗೂ ದುಡಿಬೇಕಲ್ವಪ್ಪ, ದುಡಿಯೋಕ್ಕಾಗುತ್ತೆ ಅವಳ ಕೈಲಿ. ಅಂಗವಿಕಲ ಬೇರೆ. ಅದಕ್ಕೋಸ್ಕರ ಅವಳೇನು ಹೇಳಿದ್ಲು, ನಾನು ಸೈನ್ ಬೇಕಾದ್ರೆ ಸೈನ್ ಹಾಕಿದ್ರು ನನ್ನ ಹೆಸ್ರಿಗೆ ಹಾಕೊಳ್ತೀನಿ. ಹಾಕೊಂಡು ನಿನ್ನ ಹೆಸರಲ್ಲಿ ಇರೋದು ನೀನು ಮಾರು, ನನ್ನ ಹೆಸರಲ್ಲಿ ಇರೋದು ನಾನು ಮಾರ್ತೀನಿ, ಇಬ್ರು ಮೇಲೆ ಕೆಳಗೆ ಇಟ್ಕೊಳ್ಳೋಣ ಅಂತ ಅವಳು ಹೇಳಿದ್ಲು ತಮ್ಮನಿಗೆ. ಅದು ಅವನು ಕೇಳ್ತಾ ಇಲ್ಲ. ಓಕೆ, ನನ್ನ ಹೆಸರಿಗೆ ಫುಲ್ ಬರ್ಕೊಟ್ಬಿಡು, ನಾವು ಮಾರ್ಬಿಟ್ಟು ಬೇರೆ ಕಡೆ ತಗೊಂತೀನಿ ಅಂತ ಅವನು. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ, ಆಯ್ತಪ್ಪ ನೀನ್ ನಾನು ಮಾರಿದ್ರು ನನ್ನ ಹೆಸರಿಗೆ ನನ್ನ ಹೆಸರಲ್ಲಿ ಇರೋದು ನಾನು ಮಾರ್ತೀನಿ. ಓಕೆ, ಮಾರಿ ಬ್ಯಾಂಕಲ್ಲಿ ಇಟ್ಕೊಂಡ್ರು ನಿನ್ನ ಹೆಸರಲ್ಲಿ ಇರೋದು ನೀನು ಮಾರು, ಬೇಕಾದ್ರೆ ಮೇಲೆ ಕೆಳಗೆ ಇಟ್ಕೊಳ್ಳೋಣ. ಅದ್ರಲ್ಲಿ ನನ್ಗೆ ಊಟಕ್ಕೂ ಬಟ್ಟೆಗೂ ಬೇಕು ತಾನೆ, ನನ್ಗೆ ಯಾರಿದ್ದಾರೆ ಊಟಕ್ಕೂ ಬಟ್ಟೆಗೆ ಕೊಡಕ್ಕೆ ಅಂತ ಕೇಳಿದ್ಲಪ್ಪ ಅವಳು. ಓಕೆ, ಕೇಳಿದ್ದಕ್ಕೆ ಸಿಕ್ಕಾಪಟ್ಟೆ ಜಗಳ ಮಾಡಿ ನಾವು ಇಲ್ಲಿಂದ ಸಾಮಾನೆಲ್ಲ ತಗೊಂಡು ಹೋದ್ವಿ ಅಲ್ಲಿಗೆ. ಶೆಡ್ ಹತ್ರ ನಾವ್ ಅಲ್ಲಿ ಇರಕ್ಕಾಗಲ್ಲ, ಬಾಡಿಗೆ ಮನೇಲಿ ಇಲ್ಲೇ ಬರ್ತೀವಿ ಅಂತೇಳಿ ಅಲ್ಲೋದ್ಮೇಲೆ ಸಾಮಾನೆಲ್ಲ ಎತ್ತಿ ಹೊರಗಡೆ ಬಿಸಾಕಿ ನಮ್ದು. ಆ ಹುಡ್ಗಿನೂ ಒಳಗಡೆ ಸೇರ್ಸ್ತಾರ, ಕೆಟ್ಟ ಕೆಟ್ಟ ಮಾತೆಲ್ಲ ಆಡ್ದಪ್ಪ ತಮ್ಮ ಅವಳಿಗೆ. ತಮ್ಮ. ಈಗ ಅವಳ ಮಗನ್ನು ಸೇರ್ಸ್ಕೊಂಡು ಅವಳ ಮಗನ್ಗೂ ಅದು ಇದು ಹೇಳ್ಕೊಟ್ಟು ಸೆಕೆಂಡ್ PUC ಓದ್ತಾ ಇದ್ದಾನೆ ಈಗ ಹುಡ್ಗ. ಆ ಹುಡ್ಗನ್ ಬಾಯಿಲ್ ಬರೋದೆಲ್ಲ ಬರೀ ಅಷ್ಟು ಮಾತುಗಳಪ್ಪ, ತಾಯಿಯನ್ನ ಮರ್ಯಾದೆ ಇಲ್ಲ, ಅಜ್ಜಿಯನ್ನ ಮರ್ಯಾದೆ ಇಲ್ಲ. ನಮ್ಮನ್ನ ಎಷ್ಟೋ ಸರಿ ಹಿಡ್ಕೊಂಡು ಹೊಡೆದ್ಬಿಟ್ಟ ಆ ಹುಡ್ಗ, ತಾಯಿಗೆಲ್ಲ ಕತ್ತಿಗೆಲ್ಲ ಕೈ ಹಾಕಿ ಆ ಹುಡ್ಗ. ಚಿಕ್ಕ ಹುಡುಗ ಅಂದ್ರೆ 16 ವರ್ಷದವನು. 16, ಅದ ನನ್ನ ಮಗಳ ಮಗ. ಅಂದ್ರೆ ಈಗ ನಿಮ್ ಪ್ರಕಾರ ಇದನ್ನೆಲ್ಲ ಹೇಳ್ಕೊಡ್ತಿರೋರು ನಿಮ್ಮ ಗಂಡ ನಿಮ್ಮ ಮಗ ಅಂತ? ಹೌದು ಹೌದು ಹೌದಪ್ಪ, ಅವರೇ ಮಾಡ್ತಾ ಇರೋದೆಲ್ಲ. ಹೇಳ್ಕೊಟ್ಟು ಅವನಿಗೆ ತಾಯಿಯಿಂದ ದೂರ ಮಾಡಿ, ಈಗ ಮಗನು ಹೇಳಿದ್ ಮತ್ ಕೇಳಲ್ಲ. ಒಂದ್ ಮನೇಲಿ ನಾನು ನನ್ನ ಮಗಳು ಇದ್ದೀವಿ. ಮಗ ಬರ್ತಾನೆ ಹೋಗ್ತಾನೆ ಅಷ್ಟೇನೆ. ಏನಮ್ಮ ಊಟ ಮಾಡಿದ್ರಿ, ಏನ್ ತಿಂದ್ರಿ ಅಂತ ಕೇಳಲ್ಲ. ಮೊನ್ನೆ ಎಲ್ಲ ಬೈಕ್ ಇಸ್ಕೊಡು ಅಂತ ಹೇಳ್ಬಿಟ್ಟು 30,000 ಕೊಡು ಅಂತ ಹೇಳಿ ಫುಲ್ ಗಲಾಟೆ ಮಾಡ್ದಮ್ಮ. ಚೇರ್ ಎಲ್ಲ ಎತ್ತು ಹೊಡೆದಾಕೋದು, ಬೀರಲ್ಲಿರೋ ಬಟ್ಟೆಗಳೆಲ್ಲ ಎತ್ತು ಬಿಸಾಕೋದು. ಅಂದ್ರೆ ನೀವು 30,000 ಕೊಡಿ ಅಂತ ಅವ್ರ ಅಮ್ಮನ ಹತ್ರ ಕೇಳ್ತಾನೆ. 30,000 ಕೊಡು, ಆಂಟಿಗ ಪೆನ್ಷನ್ ಬರುತ್ತಲ್ಲಪ್ಪ ಸ್ವಲ್ಪ. ಓಕೆ, ಅಂದ್ರೆ ನಿಮ್ಮ ಮೊಮ್ಮಗ ನಿಮ್ಮ ಮಗಳ ಹತ್ರ ಕೇಳ್ತಿರೋದು? ಕೇಳ್ತಾರೋ, ಕೇಳಿ ಗಲಾಟೆ ಮಾಡೋದು, ಕತ್ತಿ ತಗೊಂಡ್ ಕುಯ್ಕೊಳಕ್ ಹೋಗೋದು, ನೇಣಾಕೊಳಕ್ ಹೋಗೋದು ಹುಡ್ಗ. ಇಷ್ಟೆಲ್ಲ ಮಾಡ್ತಾನಪ್ಪ ಆ ಹುಡ್ಗನ್. ಇಷ್ಟುದ್ದ ಹುಡ್ಗನ್ಗೆ ಎಷ್ಟು ಕೆಟ್ಟ ಬುದ್ಧಿ ಇದೆ ಅಂತ ನೋಡಪ್ಪ. ನಾನೇನನ್ನ ಕೇಳಿದ್ರೆ ನನ್ನ ಬಟ್ಟೆ ಎಲ್ಲ ಎತ್ತಿ ಬಿಸಾಕ್ತೇನೆ, ಹೋಗಿ ಆಚೆ ನೀನು ಅಂತ ಕೇಳ್ತಾನೆ ನನಗೆ ಆ ಹುಡ್ಗ. ಆ ಹುಡ್ಗ ಮುಂಚೆ ಆ ತರ ಇರ್ಲಿಲ್ಲಪ್ಪ. ಎಲ್ಲ ಅವ್ರ ತಾತ ಮಾಡಿರೋ ಕೆಲ್ಸ ಎಲ್ಲ ಹೇಳ್ಕೊಟ್ಟು ಆ ಹುಡ್ಗನ್ನ ಕೆಟ್ಟ ದಾರಿಗೆ ಇಳಿಸ್ಬಿಟ್ಟಿದಾರಪ್ಪ ಅಯ್ಯಪ್ಪನ ಹುಡ್ಗನ್ನ. ಈಗ ಗಂಡನಿಂದಾನು ದೂರ ಆಗೋದ್ಲ ಅವಳು. ಇಲ್ಲಿ ಮನೆಯಲ್ಲಿ ಡೈವರ್ಸ್ ತಗೊಂಡವ್ರ ಅಥವಾ ಸುಮ್ನೆ ದೂರ ಇದ್ದಾರ? ಡೈವರ್ಸ್ ಏನಿಲ್ಲಪ್ಪ, ಅವ್ರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಮನೇಲಿ ಬಂದೆ ಹುಡ್ಗೆ ತುಂಬಾ ಹುಷಾರಿರ್ಲಿಲ್ಲ. ಹುಡ್ಗನ್ಗೆ ಅವಾಗ ತಲೆಗೆ ಜ್ವರ ಹತ್ಬಿಡೋದು ಮಗನಿಗೆ. ಓಕೆ, ತಲೆಗೆ ಜ್ವರ ಹತ್ಬಿಟ್ಟು ಕಣ್ಣು ಬಾಯೆಲ್ಲ ಮೇಲೆ ಬಿಟ್ಬಿಡೋನು. ಅವಾಗ ಆ ತರ ಆಗ್ಬಿಡೋದು ಅವನ್ಗೆ. ಅವಾಗ ನಾನ್ ನಮ್ಮನೇಲಿ ಇರ್ಸ್ಕೊಂಡು ಅವ್ರ ಅತ್ತೆ ಸರಿಯಾಗಿ ನೋಡಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಇರ್ಸ್ಕೊಂಡು ನೋಡ್ಬಿಟ್ಟು ನಾನು ಮತ್ತೆ ಆಮೇಲೆ ಅವ್ರ ಮನೆಗೆ ಕಳ್ಸೋಣ ಅಂತ ಹೇಳಿ ಅವಳದು ಬಟ್ಟೆ ಸಾಮಾನು ಮದುವೆದ ಐಟಮ್ಸ್ ಎಲ್ಲ ಅಲ್ಲೇ ಇತ್ತಪ್ಪ, ಅವ್ರ ಮನೆಯಲ್ಲೇ ಇತ್ತು. ಅವ್ರೇನ್ ಮಾಡ್ಬಿಟ್ಟಿದಾರೆ, ನಾವೇನು ತುಂಬಾ ದಿವಸ ಆದ್ರೆ ಏನು ಕೊಟ್ಟಿಲ್ಲ ಅನ್ನೋ ಒಂದ್ ಕಾರಣಕ್ಕೋ ಏನೋ ಗೊತ್ತಿಲ್ಲ. ಸರಿ, ನಾನು ಇದೆಲ್ಲ ಇದು ಮಾಡಿ ಕಳ್ಸೋಣ ಅನ್ಕೊಂಡೆ ಮನೆಗೆ. ಅಷ್ಟೊತ್ತಿಗೆ ಅವ್ರು ಖಾಲಿ ಮಾಡ್ಕೊಂಡು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಮನೇನೆ ಎಲ್ಲ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೂ ಏನ್ ಸ್ವಂತ ಮನೆ ಇರ್ಲಿಲ್ಲ? ಇಲ್ಲ, ಅವ್ರಿಗೂ ಮನೆ ಇರ್ಲಿಲ್ಲ, ಬಾಡಿಗೆ ಮನೆಯಲ್ಲೇ ಇದ್ದಿದ್ದವ್ರು. ಹಾಗಾಗಿ ಅವ್ರೀಗ ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಅಂತ? ಹೌದಪ್ಪ, ಬೇರೆ ಕಡೆ ಹೋಗಿದ್ದಾರೆ. ಎಲ್ಲಿದ್ದು ಗೊತ್ತಿಲ್ವ ನಿಮ್ಗೆ? ಎಲ್ಲಿ ಅಂತಂದ್ರೆ ಅವ್ರು ಸೇಲಂ ಅಲ್ಲಿ ಇದಾರೆ ಅಂತ ಯಾರೋ ಹೇಳಿದ್ರು. ನಾವು ಒಂದ್ಸರಿ ಎಲ್ಲ ಹೋಗಿ ಹುಡ್ಕೊಂಬ ಅಂತ ಹೇಳಿ ಇವ್ರ ಅಪ್ಪಂತ ಹೇಳ್ಗಳದು. ಇವ್ರಪ್ಪ ಹೋಗಿ ಹುಡುಕಿದ್ರೆ ಇಲ್ವಾ ಅಂತ ಗೊತ್ತಿಲ್ಲ. ಈ ಅಪ್ಪ ಬಾಯ್ ಬಿಟ್ರೆ ಬರೀ ಸುಳ್ಳು, ಒಂಥರ ಕಚ್ಚಡ ಬುದ್ಧಿ ಅಪ್ಪಂದ. ಎಲ್ಲ ಒಂಥರ ಮಾತಾಡೋದಪ್ಪ, ಫಸ್ಟ್ ಮಾತುಗಳು ಆಡೋದು ಆ ಹುಡುಗಿನ ಕಂಡ್ರೆ. ನೀನು ಕೆಟ್ಟು ಬಂದು ನನ್ನ ಮನೇಲಿ ಕೂತಿದ್ಯಾ, ನೀನು ಏನೋ ಬೇವರ್ಸಿ, ನೀನು ಹಂಗೆ ಹಿಂಗ್ ಕೆಟ್ಟ ಮಾತು ಬೈಯೋದು. ಅವಾಗ ನಾನ್ ಕೇಳ್ದೆ, ನೀನು ಕೊಡೋದು ನೀನ್ ಕೊಡ್ಬೇಕಾಗಿತ್ತು, ನೀನ್ ಏನಕ್ಕೆ ಅವಳ ಮೇಲೆ ಇವಾಗ ಜಗಳ ಮಾಡ್ತೀಯ ನೀನು?
ನೀನೇನಕ್ಕೆ ಜಗಳ ಮಾಡ್ತೀಯ ಅವಳ ಹತ್ರ? ನೀನ್ ಮಾತಾಡಿದ ತಕ್ಷಣ ನೀನ್ ಕೊಡ್ಬೇಕಾಗಿತ್ತು. ಆಮೇಲೆ ಬಂದಾಗ ಮಗುನು ಕಿತ್ಕೊಂಡಿದ್ಯಾ ಕೈಯಿಂದ, ನೀನೇನಕ್ಕೆ ಆ ತರ ಮಾಡ್ದೆ ಅಂತ ಕೇಳಿದೆ. ಈಗೆಲ್ಲ ನಮ್ಮ ಮೇಲೆ ಉಲ್ಟಾ ಮಾಡ್ತಾ ಇದ್ದಾನಪ್ಪ. ಅಯ್ಯಪ್ಪ ಏನಂತ? ನೀವೇ ಮಾಡಿದ್ದು, ನೀವೇ ಮಟ್ಟಿದ್ದು. ಆದ್ರೆ ನಾವು ಹಂಗಾರೆ ಮನೇಲಿ ಕುಂಡಿಸ್ಕೊಬೇಕಾಗಿತ್ತ? ಮದ್ವೆ ಮಾಡಿದಿರಂಗ ಅಯ್ಯಪ್ಪ ಹೇಳೋದು. ಯಾಯಪ್ಪ? ನಮ್ಮ ಯಜಮಾನಪ್ಪ. ಅಂದ್ರೆ ಮದುವೆ ಮಾಡಬಾರ್ದಿತ್ತು ಅಂತಲ್ಲ? ನೀವ್ ತಾನೇ ಮಾಡಿದ್ರಿ ಎಲ್ಲ. ಅಲ್ಲ, ಮದುವೆ ಮಾಡಿದ್ ನಿಮ್ ಗಂಡ ಅಲ್ವಾ? ನೀವ್ ಹೆಂಗ್ ಮಾಡಿದ್ರಿ? ನೀವ್ ಮಾಡಿದ್ದಿಲ್ಲ. ಅದೇ ಅವರೇ ಮಾಡಿದ್ರಪ್ಪ, ಅವರೇ ಮಾಡಿದ್ದಿಲ್ಲ ಅಂತಲ್ಲ. ಈಗ ನಿಮ್ ಮೇಲೆ ಹೇಳ್ತಾವ್ರಿ ಅಂತಲ್ಲ? ಈಗೆಲ್ಲ ನಮ್ಮ ಈ ತರ ಜಗಳ ಎಲ್ಲ ಆದ್ಮೇಲೆ ನಮ್ಮ ಮೇಲೆ ಉಲ್ಟಾ ಮಾಡ್ತಾ ಇದಾರೆ ಎಲ್ಲಾನು. ನೀವು ಮಾಡಿದ್ದು ಅಂತ? ನಾವು ಮಾಡಿದ್ದು, ನಾವು ಜಗಳ ಮಾಡಿದ್ದು, ನಾವು ಇದು ಮಾಡಿದ್ದು ಅಂತ. ಆದ್ರೆ ಸತ್ಯವಾದ ಮಾತು ಇದೇನೆ, ಇಷ್ಟಕ್ಕೆ ಜಗಳ ಬಂದಿದ್ದು. ಮನೆ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟಿಲ್ಲ, 50,000 ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ಟಿಲ್ಲ ಅವರು. ಇಷ್ಟೆಲ್ಲ ಆಗಿ ಇವಾಗ ಮಗಳು ನನ್ ಮನೇಲೆ ಇದ್ದಾಳಪ್ಪ. ತುಂಬಾನೇ ಕೊರಗ್ತಾಳ. ಆ ಮಗನು ಸರಿ ಇಲ್ಲ ಅವಳಿಗೆ. ಅಪ್ಪ ನೋಡಿದ್ರೆ ಹೆಂಗೆ, ತಮ್ಮ ನೋಡಿದ್ರೆ ಹಂಗೆ. ಒಬ್ಬ ತಂಗಿ ಇದ್ದಾಳೆ ಭದ್ರಾವತಿಯಲ್ಲಿ, ಅವಳುನು ಅವ್ರ ಕಡೆನೆ ಸೇರ್ಕೊಂಡ್ ಮಾತಾಡ್ತಾಳೆ. ನಾವ್ ಹೋದಾಗ ಬುಲ್ಡೋಜರ್ ತಗೊಂಡ್ಬಂದು ಶೆಡ್ನ. ಸ್ವಂತ ತಂಗಿ? ಸ್ವಂತ ತಂಗಿ, ಅವಳು ಅವ್ರ ಕಡೆನೆ. ಓಹೋ, ಏನು ಹೇಳಿದ್ರಿ? ಬುಲ್ಡೋಜರ್ ತಗೊಂಡ್ಬಂದು ಆ ಶೆಡ್ನ ಹೊಡೆದಾಕ್ಬೇಕಂತ, ಅವಳಿಗೆ ಕೊಡಬಾರ್ದಂತೆ. ಅಂದ್ರೆ ನಿಮ್ ಚಿಕ್ಕ ಮಗಳು ಹೇಳೋದು? ಚಿಕ್ಕ ಮಗಳು ಹೇಳೋದು. ಅಂದ್ರೆ ಇಲ್ಲಿ ಸ್ವಲ್ಪ ಗಂಡನ್ ಅಂದ್ರೆ ಕಷ್ಟವಸ್ತುಕ್ಕೂ ಅಲ್ಲಿ ಇದ್ದಿದ್ರೆ ಇದೆಲ್ಲ ಇರ್ತಿರ್ಲಿಲ್ಲ. ಬಂದು ತಪ್ಪು ಮಾಡ್ಬಿಟ್ನೇನೋ, ಅಥವಾ ಬಂದಿದ್ದೇ ತಪ್ಪಾಯ್ತು ಅಂತ? ಬಂದಿದ್ದು ಅಂದ್ರೆ ಅದ ಮಗುಗ್ ಹುಷಾರಿರ್ಲಿಲ್ವಲ್ಲ, ಅವಾಗ ನಾವ್ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಮಗುನೆಲ್ಲ ತೋರಿಸಿ ಮತ್ತೆ ವಾಪಸ್ ಕಳ್ಸೋಣ ಅಂತ ನಾವಿದ್ವಪ್ಪ. ಅಲ್ಲವಾ, ಈಗ ಆಯ್ತು, ಈಗ ಹಿಂಗಾಗಿದೆ, ಹಿಂಗೆ ಹೋಗಿದ್ದಾರೆ, ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ, ಕಂಪ್ಲೇಂಟ್ ಕೊಟ್ಟು ಅದನ್ನ ಹುಡುಕ್ಸೋ ಪ್ರಯತ್ನ ಮಾಡ್ಲಿಲ್ವಾ ನೀವು? ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು. ಏನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ, ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕೊಟ್ಟಿದ್ವಿ. ಆಮೇಲೆ ಪೊಲೀಸರ ಹತ್ರ ಎಲ್ಲ ಹೋಗಿ ಅವ್ರು ಎಲ್ಲೋದ್ರು ಅಂತ ನಮ್ಗೆ ನಾವೆಲ್ಲಮ್ಮ ಹುಡುಕಾಗುತ್ತೆ ನಿಮ್ಗೆ ಅಂತ ಹೇಳಿ ಪೊಲೀಸರು ಒಂದ್ ಸ್ವಲ್ಪ ದಿನ ಹಂಗಂಗ್ ಟ್ರೈ ಮಾಡಿ ಅವರು ಬಿಟ್ಬಿಟ್ರು. ಮತ್ತೆ ಏನು ತಲೆ ಕೆಡ್ಸ್ಕೊಂಡ್ಲೇ ಇಲ್ಲ ಪೊಲೀಸರು. ಯಾವ್ದಕ್ಕೂ ಗಂಡನು ಅಟೆಂಡ್ ಆಗ್ಲಿಲ್ಲ. ನಾನೇ ಹುಡುಗಿನ ಕರ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಾಡ್ದೆಪ್ಪ. ನಾನು ನನ್ ಕೈಲೂ ದುಡ್ಡು ಬೇಕಲ್ವಾ ಎಲ್ಲೋದ್ರುನು. ಅದಕ್ಕೋಸ್ಕರ ನಾನು ಸ್ವಲ್ಪ ದಿನ ಓಡಾಡ್ದೆ. ಆಮೇಲೆ ಸರಿ ಅಂತ ನಾನು ಸುಮ್ನೆ ಆಗೋದೆ. ಮಗು ಆಮೇಲೆ ಚಿಕ್ಕ ಮಗು ಬೇರೆ, ಅದಕ್ಕೆ ಬೇರೆ ಅವಾಗ ಹುಷಾರಿರ್ತಾ ಇರ್ಲಿಲ್ಲ ಈ ಹುಡುಗನ್ಗೆ. ಇಷ್ಟೆಲ್ಲ ಮಾಡಿ ಇವಾಗ ಹಂಗಿಂಗೆ ಸ್ವಲ್ಪ ಬೆಳೆಸಿ ದೊಡ್ಡದಾಯ್ತು. ಮೊಮ್ಮಗ ಈಗ ಸೆಕೆಂಡ್ PUC ಓದ್ತಾ ಇದ್ದಾನೆ. ಈಗ ಮೊದ್ಲಂಗೇನು ಹುಷಾರಿಲ್ದಂಗ ಆಗಲ್ಲ? ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಈಗ ಚೆನ್ನಾಗಾಗಿ ಹಿಂಗಾಡ್ತಿದ್ದಾನೆ. ಹಿಂಗಾಗಿದ್ದಾನಪ್ಪ. ಹೇಳಿದ ಮಾತು ಕೇಳಲ್ಲ. ಆ ಹುಡ್ಗಂದೊಂದು ಚಿಂತೆ ನನಗೆ. ಇವನು ಮಗ ನೋಡಿದ್ರೆ ಕೆಟ್ಟ ಮಾತಾಡ್ತಾನೆ. ಅಲ್ಲಿ ಹೋದ್ರೆ ಸಾಕು ಕೆಟ್ಟ ಮಾತಾಡ್ತಾನೆ. ಶೆಡ್ ಹತ್ರ ನಾವ್ ಹೋಗಂಗಿಲ್ಲ. ಅವನ್ಗೆ ಇವಾಗ ಅವನ ಹೆಸರು ಸೈನ್ ಹಾಕಿ ಕೊಡ್ಬೇಕು. ಈ ಹುಡುಗಿನ ಇವಾಗ ಬೀದಿಲಿ ಬಿಡಕ್ ಅವ್ರದ್ದು ಇದು. ಅಂದ್ರೆ ನಿಮ್ದು ಸ್ವಂತ ಅಂತ ಇರೋದು ಎಷ್ಟು? ಅಂದ್ರೆ ಆ ಶೆಡ್ ಒಂದೇನಾ, ಬೇರೆ ಏನು ಇಲ್ವಾ? ಶೆಡ್ ಒಂದ್ ಇವಳ ಹೆಸರಲ್ಲಿದೆ, ಅರ್ಧ ಸೈಟ್. ಅಲ್ಲ, ಬೇರೆ ಏನಿದೆಯವ ಅಂದೆ. ಬೇರೆ ಏನು ಅಂತಂದ್ರೆ ಅವ್ರು ಏನೋ ಅಲ್ಲಿ ಇರೋ ಜಾಗದಲ್ಲಿ ಅವನಿಗೊಂದ್ ಅರ್ಧ ಏನೋ ಮಗನ್ಗೆ ಈಗೇನೋ ಏನ್ ಮಾಡಿನೋ, ಫೋರ್ಜರಿ ಮಾಡಿನೋ ಏನ್ ಮಾಡಿನೋ ಈಸ್ಕೊಟ್ಬಿಟ್ಟಿದ್ದಾನೆ ಒಂದ್ ಅರ್ಧ ಸೈಟ್ ಅಪ್ಪ. ಯಾರಿಂದ? ಮಗನ್ಗೆ. ಅದೇ ಕಣವಾ, ಯಾವ ಸೈಟ್ ಮಗನಿಗೆ ಮಾಡಿಕೊಟ್ಟಿರೋದು? ಅಲ್ಲೇ ಪಕ್ಕದಲ್ಲೇ ಬೇರೆ ಕಡೆ ಮಾಡ್ಕೊಟ್ಟಿದ್ದಾರೆ. ಓಕೆ, ಬಟ್ ಅದು ಪಿತ್ರಾರ್ಜಿತನ ಅಥವಾ ಬೇರೆ ಹೊಸ್ದಾಗಿ ತಗೊಂಡಿರೋದಾ? ಬೇರೆ ಹೊಸ್ದಾಗಿ ತೆಗೆದು ಮಗನ ಕೊಟ್ಟಿರೋದು ಅಯ್ಯಪ್ಪ. ಓಕೆ, ನಿಮ್ದು ಅಂತ ಇರೋದೇನು ಅಂದ್ರೆ ಪಿತ್ರಾರ್ಜಿತ? ನಿಮ್ ಮಗನಿಗೆ ಇಲ್ಲ, ಏನು ಇಲ್ಲಪ್ಪ, ನಮ್ದು ಅಂತ ಪಿತ್ರಾರ್ಜಿ ಏನು ಇಲ್ಲ. ಶೆಡ್ ಒಂದಾ? ಶೆಡ್ ನನ್ನ ಮಗಳ ಹೆಸರಲ್ಲಿದೆ. ಮಗಳ ಹೆಸರಲ್ಲಿ ಅಂದ್ರೆ ಹುಟ್ಟತಾನೆ ಮಗಳ ಹೆಸರಿಗೆ ಮಾಡಿಬಿಟ್ರಾ? ಇಲ್ಲ, ಮಗಳ ಹೆಸರಿಗೆ ಇವಾಗ ಆಗಿ ಅದು ಮಗಳ ಹೆಸರಿಗೆ ಆಗಿ ದೊಡ್ಡವಳು ಆದ್ಮೇಲೆ ಇವಾಗ ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಆ ಸೈಟ್ ನ ಬಂದು ಸೊಸೈಟಿ ಸೈಟ್ ಅಂತ ಕೊಡ್ತಾರೆ ಅವ್ರಿಗೆ. ಓಕೆ, ಆ ಸೊಸೈಟಿ ಸೈಟ್ ಬಂದು ಇವ್ರು ಕಾಸು ಹಾಕಿನೂ ತಗೊಂಡಿಲ್ಲಪ್ಪ. ಅದನ್ನ ಸರ್ಕಾರದಿಂದ ಕೊಟ್ಟಿರೋದಾ? ಸರ್ಕಾರದಿಂದ. ಅದೇ ತರ ಇವರು ಅಲ್ಲಿ ಪ್ರೆಸಿಡೆಂಟ್ ಆಗಿದಾರಲ್ಲ ಈ ಅಪ್ಪ. ಯಾರು? ನಮ್ಮ ಯಜಮಾನ್ರು. ಅಲ್ಲಿ ನಿಮ್ ಗಂಡ ಪ್ರೆಸಿಡೆಂಟಾ? ಪ್ರೆಸಿಡೆಂಟ್ ಅಂದ್ರೆ ಈ ರಿಜಿಸ್ಟರ್ ಮಾಡ್ಕೊಡೋದು ಅದು ಇದು ಕೆಲಸ ಮಾಡ್ತಾರೆ ಅವರಲ್ಲಿ. ಹಾಗಾದ್ರೆ ನಿಮ್ ಮಗನಿಗೆ ಸಿಕ್ಕಿರೋ ಸೈಟು ಹಿಂಗೆ ಯಾರ್ದು ಹೊಟ್ಟೆ ಮೇಲೆ ಹೊಡೆದಿರೋದಾ? ಹೊಡೆದು ಇಸ್ಕೊಟ್ಟಿರೋದು ಈ ಅಪ್ಪ ಮಗನಿಗೆ. ಓಹೋ, ಪ್ರೆಸಿಡೆಂಟ್. ಇವಾಗ ಅದನ್ನ ಬಾಡಿಗೆ ತಗೊಂತಾ ಇದ್ದಾನೆ. ಅವನು 5,500,000 ಬಾಡಿಗೆ ತಗೊಂತಾ ಇದ್ದಾನೆ. ಸೊ ಹಾಗೆ ನಿಮ್ಮ ಮಗಳಿಗೆ ನಿಮ್ಮ ಗಂಡನೇ ಅವತ್ತಿನ ಕಾಲಕ್ಕೆ ಮಾಡಿಸ್ಕೊಟ್ಟಿದ್ದು?
ಆವಾಗ ಮಗಳಿಗೆ ಮಾಡ್ಕೊಟ್ಟಿದ್ದು. ಬಟ್ ಹಾಗೆ ಮಾಡಿಸ್ಕೊಡ್ಬೇಕಾದ್ರೆ ಇದ್ದು ಒಳ್ಳೆ ಮನ್ಸು ಈಗಿಲ್ಲ ಅಂತಲ್ಲ. ಆ ಥರ ಅಲ್ಲಪ್ಪ, ಅವ್ರು ಹೆಂಗ್ ಗೊತ್ತಾ, ಮಗನ್ಗೆ ಕೇಳಿದ್ರು ಅವ್ರು ಆ ಸೈಟ್ನ. ಅದು ಮಗನ್ಗಾಗಲ್ಲ, ಮದ್ವೆ ಆಗಿಲ್ಲ ಮಗನ್ಗೆ, ಮಗನ್ಗಾಗಲ್ಲ, ಅದು ಮಗಳಿಗಾಗುತ್ತೆ ಅಂತ ಹೇಳಿದ್ರು ಅವರು. ಓಹೋ, ಮಗಳಿಗೆ ಮಾಡಿಸ್ಬೇಕು ಅನ್ನೋ ಪ್ರೀತಿಯಿಂದ ಏನ್ ಮಾಡಿಸಿದ್ದಲ್ಲ? ಇಲ್ಲ ಪ್ರೀತಿಯಿಂದ ಮಾಡ್ಸಿಲ್ಲ. ಮಗನ್ಗೆ ಕೇಳಿದ್ರು ಅವರು, ಮಗಳಿಗಾಗುತ್ತೆ, ಮಗಳಿಗೆ ಮದ್ವೆ ಆಗಿದೆಯಲ್ಲ ಮಗಳಿಗಾಗುತ್ತೆ, ಮಗನಿಗಾಗಲ್ಲ ಅಂತ ಹೇಳಿದ್ರು ಅವರು. ಹಾಗಾಗಿ ಮದುವೆ ಆದ್ಮೇಲೂ ಕೂಡ ಮಗಳಿಗೆ ಮಾಡಿಸಿದ್ರಾ? ಮದ್ವೆ ಆದ್ಮೇಲೆ ಮಗಳಿಗೆ ಅವರು ಅಲ್ಲಿರೋರೆಲ್ಲ ಅವರು ರಿಜಿಸ್ಟರ್ ಮಾಡ್ಕೊಡೋರು. ಮಗಳಿಗೆ ಏನ್ ಮಾಡಿದಾರೆ, ಅವಳ ಗಂಡ ಬಂದು ಇವಳಿಗೆ ಈಸ್ಕೊಟ್ಟಂಗೆ ಈ ತರ ಮಾಡ್ಬಿಟ್ಟಿದ್ದಾರೆ ಅವರು. ಬಟ್ ಹಾಗೆ ಮಗಳಿಗೆ ಮಾಡೋ ಸಮಯದಲ್ಲಿ ನೆಕ್ಸ್ಟ್ ನಿನ್ನ ಹೆಸರಿಗೆ ಬಂದಾದ್ಮೇಲೆ ನೀನು ನನ್ನ ಹೆಸರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರಾ ನಿಮ್ಮ ಗಂಡ? ಇಲ್ಲ ಹೇಳಿರ್ಲಿಲ್ಲ, ಈಗ ಹೇಳ್ತಾ ಇದ್ದಾರೆ. ಅಲ್ಲ, ಇದು ನಿನಗೆ ಅಂತಲೇ ಅವತ್ತೇ ಹೇಳಿದ್ರಾ? ಇಲ್ಲ ಕಣವ, ಈಗೇನೋ ಪರಿಸ್ಥಿತಿ ನಿನ್ನ ಹೆಸರಿಗೆ ಮಾಡಿಸ್ಬೇಕಾಗ್ಬಿಟ್ಟಿದೆ, ಆಮೇಲೆ ನೀನು ನನ್ನ ಹೆಸರಿಗೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ರ ನಿಮ್ಮ ಮಗಳಿಗೆ? ಇಲ್ಲಪ್ಪ, ಹೇಳಿಲ್ಲ. ಕರ್ಕೊಂಡೋಗೋವಾಗ ಮುಖ ಇಷ್ಟಪ್ಪ ಮಾಡ್ಕೊಂಡು ಉರ್ರ ಅಂತ ಹೇಳ್ಕೊಂಡು ಅವಳಿಗೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಾನು ಗೊತ್ತಿಲ್ಲ ಅವಳಿಗೆ. ರಿಜಿಸ್ಟರ್ ಆಫೀಸ್ ಕರ್ಕೊಂಡೋಗಿ ಅವಳ ಹತ್ರ ಎಲ್ಲ ಸೈನ್ ಹಾಕ್ಸಿ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಮಾಡ್ಕೊಟ್ಮೇಲೆ ಆಮೇಲೆ ಇವಳು ಗೊತ್ತಾಗಿದ್ದು ಅದು ಸೈಟು ನಮ್ಮ ಹೆಸರಿಗೆ ಮಾಡಿರೋದು ಅಂತ, ಅದನ್ನು ಗೊತ್ತಿಲ್ಲ, ಅದನ್ನು ಹೇಳಿಲ್ಲ ಇವಳ ಹತ್ರ ಅವರು. ಈಗ ಏನ್ ಹೇಳ್ತಾ ಇದಾರೆ, ಮಗನ ಹೆಸರಿಗೆ ಕೊಡ್ಬೇಕಂತೆ. ಈಗ ಮೊಮ್ಮಗನ ಹೆಸರಿಗೂ ಮಗನ ಹೆಸರಿಗೂ? ಮಗನ ಹೆಸರಿಗೆ. ಈಗ ನಿಮ್ಮ ಮೊಮ್ಮಗ ಅವ್ರ ಕಡೆ ಸೇರ್ಕೊಂಡವನಲ್ವಾ, ಅವನಿಗೆ ಗೊತ್ತಿಲ್ವಾ ಇದು ನಮ್ಮ ಅಮ್ಮನಿಂದ ಇವರು ಬರ್ಸ್ಕೊಳ್ಳೋದಿಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಅಂತ? ಅವನಿಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಪ್ಪ ಅವನಿಗೆ. ಆದ್ರೂ ಅವ್ರ ಕಡೆನೇ ಇದ್ದಾನ? ಅವ್ರ ಕಡೆ ಅಂತಂದ್ರೆ ತಾತ ಬಂದು ಸ್ವಲ್ಪ ಫೋನ್ಗೆ ಕಾಸು ಹಾಕ್ಬಿಡ್ತಾರೆ, ಅದಕ್ಕೆ ಇದಕ್ಕೆ ಖರ್ಚು ಮಾಡಕ್ಕೆ. ಓಹೋ. ಆಮೇಲೆ ಫೋನ್ ಇಸ್ಕೊಟ್ಟಿದಾರಪ್ಪ, 70,000 ಫೋನ್ ಅವನಿಗೆ. ಇಲ್ಲಿ ನೋಡಿದ್ರೆ ನಮ್ಮನ್ನ ಕೇವಲವಾಗಿ ಮಾಡೋದು, ಹೆಣ್ಮಕ್ಳನ್ನ ಕೇವಲವಾಗಿ ನೋಡೋದು, ಹೆಂಡತಿನ ಕೇವಲವಾಗಿ ನೋಡೋದು, ಗಂಡು ಮಕ್ಕಳನ್ನ ಅದು ಕೊಟ್ಟು ಅವ್ರ ಕಡೆ ಎಳ್ಕೊಂಡಿರೋದು ಇವಾಗ. ಆಯ್ತವ, ಈಗ ನಿಮ್ಮ ಮನೇಲಿ ಊಟಕ್ಕೆಲ್ಲ ಏನ್ ವ್ಯವಸ್ಥೆ ಅಂದ್ರೆ, ಈಗ ಯಾರು ತಂದು ಹಾಕ್ತಾರೆ? ಗಂಡನೇ ತಂದು ಹಾಕ್ತಾರೆ? ಊಟಕ್ಕೆಲ್ಲ ಹೇಳ್ತೀನಪ್ಪ. ಈಗ ನಾನು ರೇಷನ್ ರೇಷನ್ ಅಕ್ಕಿ ಬರ್ತಾ ಇದೆ. ಓಕೆ, ಸೊಸೈಟಿ ಅಕ್ಕಿ ತಗೊಳ್ತೀರಿ? ಸೊಸೈಟಿ ಅಕ್ಕಿ ತಗೊಳ್ತೀನಿ. ಮತ್ತೆ ನನ್ನ ಮಗಳದ್ದು ಸ್ವಲ್ಪ ಪೆನ್ಷನ್ ಬಂದ್ರೆ ಅದು ಮನೆಗಿನಾಗ ನೋಡ್ಕೊಳ್ತೀನಿ. ಆಮೇಲೆ ನಂದೊಂದು 600 ರೂಪಾಯಿ ಬರುತ್ತೆ. ಮಗಳಿಗೆ ಎಷ್ಟು ಪೆನ್ಷನ್ ಬರುತ್ತೆ? 1,400 ಏನೋ ಬರುತ್ತೆ. ಓಕೆ, ತಿಂಗಳಿಗೆ? ತಿಂಗಳಿಗೆ. ಅದನ್ನ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದೀವಿ. ಅದರಲ್ಲಿ ಮಗ ಬಂದು ಕಿತ್ಕೊಂಡು ಹೋಗ್ತಾನೆ, ಅವಳು ಮಗ. ಅಯ್ಯೋ. ಅದು ನಾನು ಕಾಸು ಕೊಡು, ನನಗೆ ಅದಕ್ಕೆ ಬೇಕು, 100 ರೂಪಾಯಿ ಕೊಡು. 200 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಒಂದೇ ಗಲಾಟೆ. ಪಕ್ಕದಲ್ಲಿ ಓನರ್ ಇದಾರೆ, ಅವರು ಓನರ್ ಹತ್ರ ಒಂಥರ ಕೇವಲ ನಮ್ಗೆ ಇಲ್ಲಿ ಬಂದು ಏನಾನು ಹೇಳಿ ಕೇವಲವಾಗಿ ಮಾತಾಡಿ ನಮ್ಮನ್ನ. ಈಗ ನೋಡ್ರಿ, ಮನೆಗೆ ಊಟಕ್ಕೂ ಕೊಡ್ತಾರಲ್ಲ, ಅವ್ರ ಶೆಡ್ಡಲ್ಲಿ ಇದಾರೆ ಅಲ್ಲೇನೆ. ನಮ್ಮನ್ನ ಅಲ್ಲಿ ಸೇರ್ಸಕ್ಕೂ ಬಿಡ್ತಾ ಇಲ್ಲ ಅವರು. ಯಾರು? ಮಗನು ಅಪ್ಪ. ಆಯ್ತವ, ಈಗ ಏನು ಮಗಳೇನು ಹೇಳ್ತಾರೆ, ನಮ್ ಬರ್ಕೊಡಲ್ಲ ಅಂತಾರ? ಮಗಳೇನ್ ಹೇಳ್ತಾ ಇದ್ದಾಳೆ, ಬರ್ಕೊಟ್ರು ನನ್ನ ಹೆಸರಿಗೆ ನಾನು ಊಟಕ್ಕೂ ಬಟ್ಟೆಗೂ ತಗೊಂತೀನಿ ಕಾಸು ಅದ್ರಲ್ಲಿ. ಓಕೆ ಓಕೆ. ನಿಂದು ಸೈಟ್ ಮಾರಿ ನೀನ್ ಮೇಲ್ ಕಟ್ಕೋ. ಮೇಲ್ ಕಟ್ಕೋ ಎಲ್ಲಿ ಮೇಲ್ ಕಟ್ಕೋ ಅಂತ ಅಂದ್ರೆ, ಮಾರಾದ ಮೇಲೆ ಕಟ್ಕೊಳಕ್ ಎಲ್ಲಿರುತ್ತಲ್ಲಿ? ಅದೇ ಮಾರದ್ಮೇಲೆ ಮೇಲೆ ಕೆಳಗೆ ತಗೊಳ್ಳೋಣ ಅಂತ ಹೇಳೋದವಳು. ನನ್ಗೆ ಅರ್ಥ ಆಗ್ಲಿಲ್ಲ. ಇವಾಗ ಅಲ್ಲಿರೋ ಶೆಡ್ ಮಾರ್ಬಿಟ್ಟು, ಸರಿ, ಮಾರಾದ್ಮೇಲೆ ನಿಂದು ಸೈಟ್ ಇದೆ, ನಿಂದು ಮಾರು, ನಂದು ಮಾರ್ತೀನಿ. ಓಕೆ. ಮಾರದ್ಮೇಲೆ ನಿಂದು ಸೈಟ್ ನ ಮೇಲೆ ನೀನ್ ತಗೋ, ಅಲ್ಲಿ ಮನೇನ 2 ಆಫ್ಟರ್ ಮೇಲೆ ಕೆಳಗೆ ತಗೊಂಡ್ಬಿಟ್ರೆ 2 ಮನೆ ಮೇಲೆ ನಿನ್ನ ಹೆಸರು ನೀನ್ ರಿಜಿಸ್ಟರ್ ಮಾಡ್ಕೋ. ಅಂದ್ರೆ ಈ ಶೆಡ್ಡು ಮತ್ತೆ ನಿನ್ ಮಗನ ಹೆಸರಲ್ಲಿರೋದು 2 ಮಾರಿ ಆದ್ಮೇಲೆ ಕಟ್ಟಿರೋ ಮನೆ ತಗೊಳ್ಳಿ ಅಂತ? ಆ ತರ. ಓಕೆ, ಮೇಲ್ ನೀನು ಕೆಳಗೆ ನಾನು, ಅಥವಾ ಕೆಳಗೆ ನೀನು ಮೇಲ್ ನಾನು, ಆಮೇಲೆ ಒಟ್ಟಿಗೆ ಇರೋಣ ಅಂತ? ಆ ತರ ಮಾಡ್ಕೊಳ್ಳೋಣ. ನನ್ ಊಟಕ್ಕೂ ಬಟ್ಟೆಗೂ ಬೇಕು. ಇವಾಗ್ಲೇ ಅವನು ನೋಡಲ್ಲಪ್ಪ, ಏನಕ್ಕೂ ಅಕ್ಕ ಅಂತ ನೋಡಲ್ಲ, ಮಾತಾಡ್ಸಲ್ಲ. ಎಷ್ಟೋ ವರ್ಷ ಆಗೋಯ್ತು ಅವನು ಅಕ್ಕನ ಹತ್ರ ಮಾತಾಡಿ. ಅಕ್ಕನಿಗೆ ಊಟಕ್ಕೂ ಕೊಡಲ್ಲ, ಬಟ್ಟೆಗೂ ಕೊಡಲ್ಲ, ಏನಕ್ಕೂ ಕೊಡಲ್ಲ ಅವನು. ಅದಕ್ಕೆ ಅವಳೇನ್ ಹೇಳ್ತಾಳೆ, ನನ್ಗೆ ಊಟಕ್ಕೂ ಬಟ್ಟೆ ಬೇಕು, ಮನೆ ಮಾತ್ರ ಸಿಕ್ಕಿದ್ರೆ ಸಾಕ ನನಗೆ ಅಂತ ಅವಳು ಕೇಳ್ತಾ ಇದ್ದಾಳೆ. ಈಗ ಗಂಡ ನೋಡಿದ್ರೆ ಗಂಡಂದು ಹಿಂಗಾಗೋಯ್ತು. ಇನ್ನು ಗಂಡ ಬರ್ತಾನೋ ಇಲ್ವೋ ಅದು ನನಗೆ ಇದ್ದಿದ್ರೆ ಮಾತ್ರ ಹೆಂಗಾದ್ರೂ ಮಾಡಿ ನಾನು ಸೇರ್ಸ್ಬಿಡ್ತಾ ಇದ್ದೆ. ಬಟ್ ಗಂಡದ ಮನೆ ಕಡೆಯವ್ರದ್ದು ಏನು ಇಲ್ಲ ನಾಳೆ ಬರುತ್ತೆ ಅನ್ನೋದಿಕ್ಕೆ? ಇಲ್ಲಪ್ಪ, ಏನು ಇಲ್ಲ. ಅವ್ರಿಗೂ ಬಾಡಿಗೆ ಮನೇಲಿ ಇದ್ದಿದ್ದು ಅವ್ರಿಗೂ ಏನು ಇಲ್ಲ.
ಆ ತರ ಆಗಿಯಪ್ಪ. ಇವಾಗ ಇಲ್ಲೇನ್ ಮಾಡಿದಾರೆ ಅಂತಂದ್ರೆ ಇವರು ಅದು ಇದು 3 ಶೆಡ್ ಹಾಕೊಂಡು ಈಯಪ್ಪ ಇವಾಗ ಕೆಲಸ ಇಲ್ವಲ್ಲ, ಇವ್ರಿಗೂ ರಿಟೈರ್ಡ್ ಆಗ್ಬಿಟ್ಟಲ್ಲ. ಈಗ ಏನ್ ಮಾಡ್ತಾ ಇದಾರೆ, ಆ ಕಾಸೆಲ್ಲ ತಗೊಳ್ಳೋದು, ಮಗನ ಖರ್ಚು ಮಾಡೋದು, ಚಿಕ್ಕ ಮಗಳಿಗೆ ಖರ್ಚು ಮಾಡ್ಕೊಳ್ಳೋದು, ಮೊಮ್ಮಗನ್ಗೆ ಸ್ವಲ್ಪ ಕೊಟ್ಬಿಡೋದು. ಈಗ ಆಯ್ತು, ನಿಮ್ಮನ್ನ ದೂರ ಇಟ್ಟಿರೋದು ನೀವು ಮಗಳ ಪರ ಇದ್ದೀರಾ ಅಂತಲ್ಲ? ಆ ಮಗಳ ಪರ ನಾನ್ ಮಾತಾಡ್ತೀನಲ್ಲ, ಅವಳಿಗೆ ಯಾರು ಇಲ್ವಲ್ಲಪ್ಪ. ಅವಳು ಮಗಳು ಬಂದು ಈ ತರ ಇವಾಗ ಗಂಡನ ಮನೆಯಲ್ಲಿ ಇದ್ದಿದ್ರೆ ಅವ್ರಿಗೆ ಪ್ರಶ್ನೆ ಇರ್ತಿರ್ಲಿಲ್ಲ. ಈಗ ನನ್ ಮಗಳ ಪರ ಮಾತಾಡ್ತೀನಲ್ಲ, ಆ ಹೊಟ್ಟೆ ಕಿಚ್ಚ ಅವ್ರಿಗೆ. ಮಗಳ ತರ ಮಗಳ ಕಡೆ ಮಾತಾಡ್ತಾಳಲ್ಲ ಇವಳು. ಆಯ್ತವ, ಈಗ ತಿಂಗಳಿಗೆ ನಿಮ್ಮಿಬ್ರಿಗೂ ಏನೊಂಚೂರು ಹಣ ಬರುತ್ತಲ್ಲ ಸರ್ಕಾರದಿಂದ? ಹೌದಪ್ಪ. ಮತ್ತೆ ರೇಷನ್ ಅಕ್ಕಿ ಬರುತ್ತೆ, ಸದ್ಯಕ್ಕೆ ಹೆಂಗೋ ಇದ್ರಲ್ಲಿ ಬದುಕು ನಡೀತಾ ಇದೆ ಅಲ್ವಾ? ಹೌದೌದು. ಈಗ ಸಮಸ್ಯೆ ಇರೋದು ಈ ಶೆಡ್ ಅವನಿಗೆ ಕೊಡ್ಬೇಕಾ ಕೊಡಬಾರ್ದ? ಅದಪ್ಪ, ಅದೊಂದು. ಮತ್ತೆ ನಾವ್ ಅಲ್ಲಿ ಹೋಗಕ್ಕೂ ಬಿಡ್ತಾ ಇಲ್ಲ. ಮನೆ ಅಂದ್ರೆ ಎಷ್ಟು ವರ್ಷ ಅಂತಪ್ಪ, ನನಗೂ ವಯಸ್ಸಾಯ್ತಾ ಬಂತು, ನನಗೂ ಏನನ್ನ ಒಂದಾದ್ರೆ ಹುಡುಗಿಗೆ ಯಾರು ದಿಕ್ಕಿದ್ದಾರೆ, ಮಗನೂ ಸರಿ ಇಲ್ಲ. ನೋಡವಾ, ನಾಳೆಯನ್ನು ಬಲ್ಲವ್ರು ಯಾರೂ ಇಲ್ಲ ತಾಯಿ. ಈಗ ಒಂದು ಈ ಮಗುವಿಗೆ ಈ ರೀತಿ ಏನೋ ಅಂಗಾಂಗದಲ್ಲಿ ವೈಫಲ್ಯತೆ ಆಗೋದು ಅಥವಾ ಅಂಗವಿಕಲತೆ ಆಗೋದು, ತಾಯಿಯಾಗಿ ನೀವು ಆಸರೆಗೆ ನಿಲ್ಲೋದು, ನೀವು ಈಕೆಯ ಆಸರೆಗೆ ನಿಂತ್ರಿ ಅನ್ನೋ ಕಾರಣಕ್ಕೆ ನಿಮ್ಮ ಗಂಡ, ನಿಮ್ಮ ಮಗ, ನಿಮ್ಮ ಮಗಳು ಇವರೆಲ್ಲ ನಿಮ್ಮನ್ನು ವಿರೋಧ ಕಟ್ಟಿಕೊಳ್ಳೋದು, ಇದೆಲ್ಲ ಧರ್ಮದ ನಡುವಿನ ಸಂಘರ್ಷ ತಾಯಿ. ಇದು ಅವರು ನಿಮ್ಮ ಗಂಡ ಮಕ್ಕಳು ಅಲ್ಲ, ಈಕೆ ನಿನ್ನ ಮಗಳು ಅಲ್ಲ, ನೀವು ಧರ್ಮದ ಪರ ನಿಂತಿದ್ದೀಯಾ? ಇದನ್ನು ಯಾವಾಗಲೂ ತಲೆಯಲ್ಲಿ ಇಟ್ಟುಕೊಳ್ಬೇಕು. ಯಾಕಂದರೆ ಇದು ಮನೆಯಲ್ಲಿ ಗಂಡ ಮಕ್ಕಳು ಮತ್ತು ನಾನು ಮಗಳು ಮತ್ತು ಗಂಡ ಮಗ ಇವ್ರ ನಡುವಿನ ಸಂಘರ್ಷ ಅಂತಲ್ಲ, ಧರ್ಮದ ಸಂಘರ್ಷ ಇದು. ಇಲ್ಲಿ ಅದು ಯಾವುದೇ ದಟ್ಟ ದರಿದ್ರದ ಪರಿಸ್ಥಿತಿ ಬರಲಿ, ನಾನು ಧರ್ಮ ಬಿಡಬಾರ್ದು. ಅರ್ಥಾತ್ ಈ ಹೆಣ್ಣುಮಗಳನ್ನು ಹೀಗೆ ಒಬ್ಬಂಟಿಯಾಗಿಬಿಟ್ಟು, ಗಂಡ ನೆಟ್ಟಿಗಿಲ್ಲ, ಓಲಿ ಒಂದು ಸಂತಾನ ಕೊಟ್ಟಿದ್ದ, ಅದನ್ನು ತಲೆ ಕೆಡಿಸಿ ನಿನ್ನ ಮನೆಯಲ್ಲಿ ಆ ಹಾರೈಕೆ ಮಾಡಲಿಕ್ಕೆ ಅಂತ ಕರ್ಕೊಂಡು ಬಂದು ಆ ಹೆಣ್ಮಗುವಿನ ನೆಮ್ಮದಿ ಕಿತ್ಕೊಳ್ಳೋದಾದರೆ ನಿನ್ನ ಮನೆ ಅದೆಷ್ಟು ದಿನ ಬೆಳಗೋಕೆ ಸಾಧ್ಯನವಾ? ಸಾಧ್ಯವೇ ಇಲ್ಲ. ಅಂದರೆ ಇದು ಮೇಲ್ನೋಟಕ್ಕೆ ಅವ್ರಿಗೆ ರಿಟೈರ್ಮೆಂಟ್ ಹಣ ಬಂದ್ಬಿಟ್ಟಿದೆ, ಅದರಲ್ಲಿ ಹಿಂಗೆ ಮಾಡ್ತವ್ರೆ. ಈ ಹಣ, ಈ ವೈಭವ, ಈ ಖರ್ಚು ಮಾಡೋದು, ನಾನು ನಂದು ಅಥವಾ ನಾವು ಒಟ್ಟಿಗಿದ್ದೀವಿ, ಅವರಿಬ್ಬರು ನಂಗೆ ದೂರ ಇಟ್ಟುಬಿಡೋಣ, ಈಗ ನಮಗೆಲ್ಲ ಸಮೃದ್ಧವಾಗಿದೆ, ನನ್ನ ಹಣ ಇದೆ, ನಾನು ಹೆಂಗೆ ಬೇಕಾದರೂ ಖರ್ಚು ಮಾಡ್ತೀನಿ, ಅವ್ರನ್ನ ನಾನು ಕಾಲು ಕಸ ಮಾಡ್ತೀನಿ, ನಾನು ಹೇಳಿದ ಮಾತು ಕೇಳದೆ ಹೋದ್ರೆ ಅವ್ರನ್ನ ನಾನು ಆಟ ಆಡಿಸೋದು ನನಗೆ ಗೊತ್ತು. ಇವೆಲ್ಲವೂ ಕೂಡ ಕಾಲ ಕರ್ಮ ಪಕ್ವವಾದಾಗ ಈಗ ನಾನು ಏನಾದರೂ ಆಗಿಬಿಟ್ರೆ ನನ್ನ ಮಗಳ ಕತೆ ಏನು ನೋಡ್ತಾಯಿ? ಕೇಳಿಸ್ಕೊ, ಯಾರನ್ನು ನಂಬಿಕೊಂಡು ಯಾರೂ ಈ ಭೂಮಿಗೆ ಬಂದಿಲ್ಲ, ನಮ್ಮನ್ನೆಲ್ಲ ಕಾಯ್ತಾ ಇರೋದು ಆ ಭಗವಂತ. ಅಷ್ಟೆಲ್ಲ ಇಲ್ಲದೆ ಹೋಗಿದ್ದಿದ್ರೆ ಹೀಗೆ ಗಂಡ, ಮಗ, ಮಗಳು, ಮೊಮ್ಮಗ ಇವ್ರನ್ನೆಲ್ಲ ಎದುರಾಕೊಳ್ಳೋ ಶಕ್ತಿಯನ್ನು ನಿನಗೆ ಕೊಟ್ಟವ್ರು ಯಾರು? ನಿನ್ನೊಳಗಡೆ ಧರ್ಮ ಇತ್ತವ್ವ. ಇವತ್ತು 60ರ ಆಸುಪಾಸಿನಲ್ಲಿರೋ ಮಹಾನ್ ಭಾವನೆ ತಾಯಿಯಾಗಿ ನೀವು ಅಯ್ಯೋ ನಾಳೆ ಮಗಳ ಬೆಂಬಲಕ್ಕೆ ನಿಂತರೆ ನನ್ನನ್ನು ಇವರೆಲ್ಲ ತುಚ್ಛವಾಗಿ ನೋಡ್ತಾರೆ, ನನ್ನ ಸೇವೆ ಮಾಡಲಿಕ್ಕೂ ಯಾರೂ ಇರಲ್ಲ, ಅಥವಾ ನನ್ನನ್ನು ವಯಸ್ಸಾದ ಕಾಲದಲ್ಲಿ ಹೀನಾಯವಾಗಿ ನಡೆಸ್ಕೊಳ್ತಾರೆ, ಮಗಳು ಹೆಂಗಾದರೂ ಹಾಳಾಗೋಗಲಿ, ನಾನು ಇವ್ರ ಜೊತೆ ಸೇರಿಬಿಡ್ತಿದ್ದೆ ಅಂದಿದ್ರೆ ಈಗಿರುವ ಸ್ಥಿತಿಗಿಂತ ನಿನಗೆ ಬೇಗ ಕಾಯಿಲೆಗಳು ಬರ್ತಿದ್ದೋ, ಬೇಗ ಯಾವುದೋ ಒಂದು ಕಾಯಿಲೆ ಬಂದು ಭಾಳ ದೊಡ್ಡ ನರಕವನ್ನು ಅನುಭವಿಸ್ತಿದ್ದೆ ನೋಡವಾ. ಇಲ್ಲಿ ಮಗಳಿಗೆ ನಾಳೆ ಯಾರು ಆಸರೆ, ನಾಳೆ ಏನು, ನಾಳೆ ಹೆಂಗೆ, ಒಂದು ವೇಳೆ ನಾಳೆನೇ ನೀವು ಇಲ್ಲವಾದರೂ ಕೂಡ ಮಗಳಿಗೂ ಏನೋ ಒಂದು ಜೀವನ ಇದೆ, ನೀವು ಇದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ತುಂಬ ಸರಿ ನಮಗೆ ಅನಿಸುತ್ತೆ, ಈಗ ಹೆತ್ತ ತಾಯಿಯಾಗಿ ನಿನಗೆ ಆ ಭಾವನೆ ಬರುವುದು ತಪ್ಪಲ್ಲವ. ಅಯ್ಯೋ ಇವತ್ತೇನೋ ನಾನಿದ್ದೀನಿ, ನಾಳೆ ನನ್ನ ಮಗಳಿಗೆ ಗತಿ ಏನು, ನಾಳೆ ನನ್ನ ಮಗಳ ಸ್ಥಿತಿ ಏನು? ಯಾರು ಕೂಡ ನಿನ್ನ ಮಗಳನ್ನು ಕೊಂದು, ನಿನ್ನ ಮಗಳು ನಿನ್ನೇನು ಮಾಡಿ, ನಿನ್ನ ಮಗಳಿಗೆ ಅನ್ಯಾಯ ಮಾಡಲಿಕ್ಕೆ ಯಾವುದೂ ಸಾಧ್ಯವಿಲ್ಲ. ಹಬ್ಬಬ್ಬ ಅಂದರೆ ನಾಳೆನೇ ಹೋಗಿ ಈಕೆ ತನ್ನದೇ ಆದ ರೀತಿಯಲ್ಲಿ ಕಾನೂನಿನ ಕ್ರಮ ತಗೊಂಡ್ರೂ ಕೂಡ ಇವ್ರನ್ನೆಲ್ಲ ತಂದು ಬೀದಿ ನಿಲ್ಲಿಸ್ಬಿಡ್ಬೋದು. ಆದರೆ ನೀನು ತಾಯಿ ಇವತ್ತೇನು ಬದುಕು ನಡೀತಾ ಇದೆ ಅದಕ್ಕೆ ನೀನು ಭಗವಂತನ ಕೃತಜ್ಞತೆ ಹೇಳಬೇಕು. ಯಾಕಂದರೆ ನಾಳೆಯ ಭಯ ನಿಮ್ಮನ್ನು ಕೊಲ್ತಾ ಇದೆ, ಆದರೆ ಇವತ್ತು
ಒಂದೊತ್ತಿನ ಊಟ ಇಲ್ಲದವರು, ಒಂದು ಚಿಕ್ಕದಾಗ 600 ರೂಪಾಯೋ 1200 ರೂಪಾಯೋ ಇದೇನೂ ಇಲ್ಲದೆ ಕಟ್ಕೊಂಡು ಬದುಕ್ತಾ ಇರೋ ಮುದುಕಿದೀರು ತುಂಬ ಜನ ಇದ್ದಾರವ. ಹೌದು ಸ್ವಾಮಿ, ಹೌದಪ್ಪ. ನಿನಗೆ ಹೇಳ್ತಾ ಇರೋದವ, ಯಾಕೋ ಮಗನ ಬದುಕು ಸಂಸ್ಕಾರಯುತವಾಗಿಲ್ಲ, ಮೊಮ್ಮಗನೂ ಸಂಸ್ಕಾರಯುತವಾಗಿಲ್ಲ, ಗಂಡನೂ ಕೂಡ ಧರ್ಮದ ಪರ ಇಲ್ಲ, ಚಿಕ್ಕ ಮಗಳು ಕೂಡ ಹಾಗೆ ಆಗಿದ್ದಾಳೆ. ಇದೆಲ್ಲವೂ ಕೂಡ ವಿನಾಶಕಾಲೆ ವಿಪರೀತ ಬುದ್ಧಿ. ನೀವು ನಾಳೆ ಬಗ್ಗೆ ಹೆದರಬೇಡಿ. ನಾಳೆ ಬಗ್ಗೆ ನಿಮಗೂ ನಿಮ್ಮ ಮಗಳಿಗೂ ಯಾವುದೇ ಅಂಜಿಕೆ ಬೇಡ. ನಾನು ಹೇಳ್ತೀನವ, ನಿಮ್ಮನ್ನು ತುಳಿದು ಬದುಕ್ತೀನಿ, ನಿಮ್ಮನ್ನು ಮೂಲೆ ಗುಂಪು ಮಾಡ್ತೀನಿ. ನೀವು ಆ ಶೆಡ್ಡನ್ನು ಅಥವಾ ಆ ಜಾಗವನ್ನು ನಿನ್ನ ಗಂಡ ಅಥವಾ ನಿನ್ನ ಮಗನಿಗೆ ನಿನ್ನ ಮಗಳು ಏನಾದರೂ ಬರ್ಕೊಡದೆ ಹೋದರೆ ನಿಮ್ಮನ್ನು ಕಾಲು ಕಸ ಮಾಡಿಬಿಡ್ತು, ಅವ್ರು ಚೆನ್ನಾಗಿರ್ತಾರೆ. ಇದೆಲ್ಲವೂ ಉಲ್ಟಪಲ್ಟ ಆಗೋ ದಿನ, ಇದೆಲ್ಲವೂ ತಲೆ ಕೆಳಗಾಗೋ ದಿನ ಅತಿ ಶೀಘ್ರದಲ್ಲಿ ಬರುತ್ತೆ. ನೀವು ಭಾಳ ಸ್ಪಷ್ಟವಾಗಿ ನಿಮ್ಮ ಮಗಳ ಹೆಸರಲ್ಲಿರೋ ಆ ಶೆಡ್ಡನ್ನು ಯಾವುದೇ ಕಾರಣಕ್ಕೂ ಬರ್ಕೊಡ್ಬೇಡಿ. ಇಲ್ಲ ಸ್ವಾಮಿ, ಬರ್ಕೊಡಲ್ಲ. ನೋಡಿ, ಇಲ್ಲಿ ಇದರ ಹೋರಾಟ ಒಬ್ಬ ತಾಯಿಯಾಗಿ ನೀವು ಮಾಡಿದ್ರೆ ಅದಕ್ಕೆ ಅಷ್ಟು ಪರಿಣಾಮ ಇರಲ್ಲ. ನಿಮ್ಮ ಮಗಳು, ಯಾಕಂದರೆ ಒಂದು ಆಕೆಗೆ ಅವತ್ತು ಎಲ್ಲರೂ ಸೇರಿ ದೊಡ್ಡವರು ಬರ್ಕೊಡೋ ಸಮಯದಲ್ಲಿ ಅದು ಅವತ್ತಿನ ಪರಿಸ್ಥಿತಿ ಏನಿತ್ತೋ ಏನೋ, ಆದರೆ ಮಗಳು ನಿಜಕ್ಕೂ ಅದಕ್ಕೆ ಯೋಗ್ಯಳಿದ್ದಾಳೆ ಅದನ್ನು ಪಡ್ಕೊಳ್ಳಿಕ್ಕೆ. ಹೌದಪ್ಪ. ಅವಳ ಯೋಗ್ಯತೆ, ಅವಳ ಪಾಲಿನದ್ದೇ ಆಕೆಗೆ ಬಂದಿದೆ ಹೊರತು ಯಾರು ದಾನವಾಗಿ ಏನು ಕೊಟ್ಟಿಲ್ಲ. ಹಾಗಾಗಿ ಯಾವುದೇ ಪರಿಸ್ಥಿತಿ ಬರಲಿ ಪರವಾಗಿಲ್ಲ, ಇನ್ನೂ 10 ವರ್ಷ ಹೀಗೆ ಸೊಸೈಟಿ ಅಕ್ಕಿ ತಿಂದುಕೊಂಡು ಪೆನ್ಷನ್ ತಗೊಂಡೇ ಬದುಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಮೊಮ್ಮಗನ ವಿಚಾರ ಏನಿದೆ, ಈ ಮೊಮ್ಮಗನ ತಲೆಯಲ್ಲಿ ಹೀಗೆ ತಾಯಿ ಬಗ್ಗೆ ದ್ವೇಷ ತುಂಬಿ ಅಥವಾ ನಿಮ್ಮ ಬಗ್ಗೆ ನಾಯಿಯನ್ನು ಚೂ ಬಿಟ್ಟ ಹಾಗೆ ಆತನ ಬಿಡ್ತಾ ಇದ್ದಾರೆ. ಬಟ್ ಆತನಿಗೂ ಗೊತ್ತಾಗೋ ದಿನ ಬರುತ್ತೆ, ಅದು ಕರ್ಮದ ಹೊಡೆತದಿಂದ ಬರುತ್ತೆ. ಆದರೆ ನೀವು ಮೊಮ್ಮಗ ಹಿಂಗಾದ, ಮಗ ಹಿಂಗಾದ, ಗಂಡ ಹಿಂಗಾದ, ನನ್ನ ಮಗಳಿಗೆ ನಾಳೆ ಯಾರು ಬೇಕು, ನಾಳೆಯನ್ನ ಇವತ್ತು ಫೋನ್ ಮಾತಾಡ್ತಿದ್ದೀಯವ, ನಾಳೆ ಏನು ಹೆಂಗೆ ಇರ್ತೀವೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ನಾನು ಹೇಳೋದು, ನಿಮಗಿಂತ ಕೆಳಗಿರೋರನ್ನು ನೋಡಿ, ಸ್ವಲ್ಪ ನಿಮಗಿಂತ ಕೆಳಗಿರೋರನ್ನು ನೋಡಿ. ಒಂದು ಮನೆಯಲ್ಲಿ ಹೊಟ್ಟೆ ಹಸಿತಾ ಇದೆ, ಆದರೆ ಒಂದು ಪಾವ್ ಅಕ್ಕಿ ಇಲ್ದವ್ರು ಎಷ್ಟು ಜನ ಇದ್ದಾರವ. ನಿನ್ನ ಮಗಳಿಗೆ ಭಗವಂತ ಯಾವತ್ತೂ ಕೈ ಬಿಡ. ಅವತ್ತು ಡಾಕ್ಟ್ರಿಂದ ಆದ ಎಡವಟ್ಟು ಅಥವಾ ಯಾರೋ ಪೋಲಿಯೋ ಡ್ರಾಪ್ಸ್ ಹಾಕೋರಿಂದ ಆದ ಎಡವಟ್ಟಿನಿಂದ ಮಗಳಿಗೆ ಹೀಗೆ ಅಂಗವಿಕಲತೆ ಬಂದಿದೆ. ಆದರೆ ಅವತ್ತಿಂದ ಕೂಡ ಭಗವಂತ ಒಂದಾದ ನಂತರ ಎಲ್ಲರಿಗೂ ಎಂಥ ಬದುಕು ಕೊಟ್ಟನೋ ಅಂಥ ಬದುಕನ್ನೇ ನಿನ್ನ ಮಗಳಿಗೂ ಕೊಟ್ಟಿದ್ದಾನೆ. ನಿನ್ನ ಮಗಳಿಗೆ ಈ ರೀತಿ ಕಾಲು ಊನ ಆಗಿರೋದಕ್ಕೆ ಅಥವಾ ಏನೋ ಅಂಗವಿಕಲತೆ ಆಗಿರೋದಕ್ಕೆ ಅಳಿಯ ಬಿಟ್ಟು ಹೋದ ಅಂತ ಇಲ್ಲ. ಚೆನ್ನಾಗಿರೋ ಹೆಣ್ಮಕ್ಳದ್ದು ಏನು ಕತೆ ಅಂತ ಕಾರ್ಯಕ್ರಮದಲ್ಲಿ ನೀವು ನೋಡ್ತಲೇ ಇದ್ದೀರಲ್ವ. ಎಲ್ಲ ಚೆನ್ನಾಗಿತ್ತು, ಕೈ ಚೆನ್ನಾಗಿತ್ತು, ಕಾಲು ಚೆನ್ನಾಗಿತ್ತು, ಸುಂದರವಾಗಿದ್ರು, ಎಲ್ಲ ಚೆನ್ನಾಗಿದ್ರು ಕೂಡ ಆ ಹೆಣ್ಣು ಗಂಡನ್ ಬಿಟ್ಟವಳು ಅಂತ ಅನ್ಸ್ಕೊಂಡಿದ್ದಾಳೆ. ಯಾಕೆ ಹಿಂಗಾಗ್ತಿದೆ? ನಮ್ಮ ಪಾಲಿನದ್ದು ಕೈ ಊನ ಆಗಿದೆಯೋ, ಕಾಲು ಊನ ಆಗಿದೆಯೋ, ಇಲ್ಲ ವಿಶ್ವ ಸುಂದರಿ ಥರ ಇದ್ದಾಳೋ, ಅವಳ ಪಾಲಿನಲ್ಲಿ ಗಂಡನಿಂದ ಸುಖ ಇಲ್ಲ, ಗಂಡನಿಂದ ನೆಮ್ಮದಿ ಇಲ್ಲ ಅನ್ನೋದಾದ್ರೆ ಅದನ್ನು ಅನುಭವಿಸ್ಲೇಬೇಕು ಆಕೆ. ಆದರೆ ಮಕ್ಕಳಿಂದ ಆದರೂ ಒಂದು ನೆಮ್ಮದಿ ಬೇಕಲ್ವಾ? ಆಯಿತು, ಗಂಡನಾದರೂ ಓದ, ಅವನು ಯೋಗ್ಯನಲ್ಲ, ಅವನು ಹೆಂಡ್ತಿನ ಸಾಕುವಷ್ಟು ದೊಡ್ಡ ಗಂಡು ಸಾಗಲಿಲ್ಲ, ಅವನು ಓದ. ಆದರೆ ಮಗನಾದವನು ಇಲ್ಲಿ ಎಂಥದ್ದೇ ಕಟುಕ ತಂದೆ ಆದರೂ, ಕಟುಕ ತಮ್ಮ ಅಣ್ಣ ಆದರೂ ಕೂಡ, ಅಯ್ಯೋ ನೋಡಪ್ಪ ನಿನ್ನ ತಾಯಿಯನ್ನು ನಿನ್ನ ಅಪ್ಪ ಹಿಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅರ್ಧ ದಾರಿಯಲ್ಲಿ, ಪಾಪ ನಿನ್ನ ತಾಯಿಗೆ ಅಂಗವಿಕಲತೆ, ಪಾಪ ಅವಳು ಕುಂಟಿ, ಅವಳಿಗೆ ಆಗಲ್ಲ, ನೀನು ಒಬ್ಬ ಮಗನಾಗಿ ಚೆನ್ನಾಗಿ ಓದಪ್ಪ, ಮಗಳನ್ನ ಚೆನ್ನಾಗಿ ನೋಡ್ಕೊಳಪ್ಪ. ನಂದು ನಿಮ್ಮ ತಾಯಿದು ಏನೋ ಒಡೆದಾಟ ಇದೆ, ಜಗಳ ಇದೆ, ಅದು ಬಿಡು, ನಿನ್ನ ತಾಯಿನ ಚೆನ್ನಾಗಿ ನೋಡ್ಕೊಬೇಕಣಪ್ಪ ನೀನು, ನಿನ್ನ ತಾಯಿಗೆ ಆಗಲ್ಲ, ಪಾಪ ಗಂಡ ಹಿಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಹಿಂಗೆ ಒಬ್ಬ ಶತ್ರು ಆದರೂ ಕೂಡ ನಿನ್ನ ತಾಯಿ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಕೊಡ್ತಾರೆ ಹೊರತು, ಇಂಥ ಹೆಣ್ಮಗಳು, ಇಂಥ ಅಂಗವಿಕಲೆ ತಾಯಿಯನ್ನು ಮಗನ ತಲೆಯಲ್ಲಿ ತಾಯಿಯ ವಿರುದ್ಧವಾಗಿ ಮಗನನ್ನು ಎತ್ತಿ ಕಟ್ಟೋದು ಅಂದರೆ, ಕ್ಷಮಿಸು ತಾಯಿ, ನಿನ್ನ ವಂಶವೂ ಕೂಡ ಬಹಳ ದೊಡ್ಡ ಅಪಾಯದಲ್ಲಿದೆ. ಇರೋದು ಒಂದನೇ ಗಂಡು ಮಗ. ಏನು ನೀವು ನಿನ್ನ ಮಗ ಏನು ಅಥವಾ ನಿನ್ನ ಮಕ್ಕಳೇನು 5 ಜನ ಗಂಡು ಮಕ್ಕಳಿಲ್ಲ, ಏನಿಲ್ಲ. ಒಂದು ಕ್ಷಣ ಸಾಕು ಆ ಜೀವ ಹಾರ ಹೋಗಲಿಕ್ಕೆ, ಆ ಪ್ರಾಣ ಹೋಗಲಿಕ್ಕೆ. ಇಷ್ಟು ಅನಿಶ್ಚಿತತೆಯ ಈ ಬದುಕನ್ನು ಆ ಕಾಲು ಕಳ್ಕೊಂಡು ಕುಂಠಿತರ ಬದುಕ್ತಾ ಇರೋ ಆ ಹೆಣ್ಣುಮಗಳು, ಒಂದು ಮಗ ಗಂಡ ಹೆಂಗೋ ಹಾಳಾಗಿ ಬಿಟ್ಟು ಹೋದ,
ಆ ಮಗನಾದರೂ ದೇವರು ಕೊಟ್ಟಿದ್ದಾನೆ, ಅಯ್ಯೋ ಈ ಮಗಳಿಗೆ ನಾಳೆ ಆಸರೆ ಆಗಲಿಕ್ಕೆ ದೇವರು ಒಬ್ಬ ಮಗನನ್ನು ಕೊಟ್ಟಿದ್ದಾನೆ, ಆ ಮಗನನ್ನು ನಾನು ನಿಮ್ಮ ತಾಯಿ ಚೆನ್ನಾಗಿ ನೋಡ್ಕೊಳ್ಳಪ್ಪ, ಹಂಗೆ ಬದುಕಪ್ಪ ಹಿಂಗೆ ಬದುಕಪ್ಪ ಅಂತ ಹೇಳಬೇಕಾದ ತಂದೆ ನಿನ್ನ ಗಂಡ ಅಥವಾ ನಿನ್ನ ಮಗ ಎತ್ತಿ ಕಟ್ಟಿದ್ದಾರೆ ಅಂದರೆ ಇದು ನಿನ್ನ ನಾನು ತುಂಬಾನೇ ಅನುಭವಿಸ್ಬಿಟ್ಟಿದ್ದೀನಪ್ಪ. ನಾನು ತುಂಬಾನೇ ಅನುಭವಿಸ್ಬಿಟ್ಟೆ. ಗಂಡನು ನನಗ್ ಸರಿ ಇಲ್ಲ. ಈ ಸರಿ ರಾಗಿ ತಗೊಂಡ್ಬಂದು ನಮ್ಮ ತಂಗಿ ಮಗು ಸೊಸೆ ಇದ್ದಾಳಪ್ಪ, ಅಲ್ಲಿ ತಗೊಂಡೋಗಿ ಹಾಕಿದ್ದಾನೆ 50 ಕೆಜಿ ರಾಗಿ ಮನೆಗ್ ಕೊಟ್ಟಿಲ್ಲ, ಬೇರೆ ಕಂಡೋರು ತಗೊಂಡೋಗಿ ಕೊಟ್ಟಿದ್ದಾನಪ್ಪ ಅವನು. ಆಗ್ಲವ ಕೇಳಿಸ್ಕೊಳ್ಳುವ. ಆಯಿತು, ಈಗ ಗಂಡನ ಬುದ್ಧಿ ಮಕ್ಕಳ ಬುದ್ಧಿ ಎಲ್ಲ ಗೊತ್ತಾದ ಮೇಲೆ ನಾನು ನಿನಗೆ ಹೇಳೋದವ, ಇದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ಲಿಕ್ಕೆ ಸಮಯ ಬೇಕು. ಅಂದರೆ ನಿಮ್ಮ ಗಂಡ ಒಂದು ಸ್ವಲ್ಪ ಆದಷ್ಟು ಬೇಗ ಬೇರೆ ಯಾವುದೋ ಕಾರಣಕ್ಕೆ ಒಂಚೂರು ಗಂಡನಲ್ಲಿ ಬದಲಾವಣೆ ಬರುತ್ತೆ, ಆದರೆ ಮಕ್ಕಳಿಂದ ಬದಲಾವಣೆ ಸಾಧ್ಯವೇ ಇಲ್ಲ. ನೀವು ಮಗ ಅಂದರೆ 41 ವರ್ಷದ ಮಗ ಒಂದು ದುಡಿಬೇಕು, ಒಂದು ಮದುವೆ ಆಗಬೇಕು, ನಮ್ಮ ತಾಯಿ ತಂದೆಗೂ ಸಂತೋಷವನ್ನು ಕೊಡಬೇಕು, ಇದೆಲ್ಲದರ ಮೂಲ ಬೇರು ನಿನ್ನ ಗಂಡನಲ್ಲಿದೆ. ಗಂಡ ಹಾಳಾಗದೆ ಒಂದು ಇಡೀ ಮನೆಯನ್ನ ಸರ್ವನಾಶ ಮಾಡಿ ಹೋಗಬೇಕಾದ್ರೆ ಆಲ್ರೆಡಿ ಮುಕ್ಕಾಲು ಭಾಗ ಆತನ ಉದ್ದೇಶವನ್ನು ಈಡೇರಿಸ್ಕೊಂಡ್ಬಿಟ್ಟಿದ್ದ ನಿಮ್ಮ ಗಂಡ. ಆಯ್ತವ, ಇಂಥವ್ರಿಂದ ನಾನು ಬದಲಾವಣೆ ಆಗ್ತಾರೆ, ನಿಮಗೆ ಸುಖ ಸಂತೋಷ ನೆಮ್ಮದಿ ಕೊಡ್ತಾರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾರೆ ಅಂತ ನಾನು ಭಾಷೆ ಕೊಡಲ್ಲವ, ಅಥವಾ ನನಗೆ ಅದು ಯಾವುದೂ ಕಾಣ್ತಾ ಇಲ್ಲ. ನಿಮಗೆ ನಾನು ಹೇಳೋದು, ಎಲ್ಲಿಯವರೆಗೂ ಆ ಭಗವಂತ ಈಶ್ವರ ಎಲ್ಲಿಯವರೆಗೂ ನಿಮ್ಮ ಜೀವನವನ್ನು ಜೀವಂತವಾಗಿಟ್ಟಿರ್ತಾನೆ, ನಿಮ್ಮ ದೇಹದಲ್ಲಿ ಆತ್ಮ ಇರುತ್ತೆ, ಎಲ್ಲಿವರೆಗೂ ನೀವು ಜೀವಂತವಾಗಿರ್ತೀರ ಆ ಕಡೇ ಕ್ಷಣದವರೆಗೂ ಕೂಡ ನಿಮಗೆ ಯಾವ ಸಿರಿವಂತಿಕೆ ಬೇಡ, ಯಾವ ಗಂಡ ಮಕ್ಕಳು ಯಾವುದೂ ಬೇಡ. ಈ ಸ್ವಲ್ಪ ಅಂಗವಿಕಲತೆಯನ್ನು ತಂದುಕೊಂಡು ಅಸಹಾಯಕಳಾಗಿ ಕುಳಿತಿರುವ ನಿನ್ನ ಮಗಳ ಪರವಾಗಿ ಜೀವನದ ಕೊನೆ ಕ್ಷಣದವರೆಗೂ ಇರವ ದೇವರು ನಿನ್ನನ್ನು ಯಾರ ಕಾಲದ ಸಿಗು ಹಾಕದೆ, ಯಾವ ರೋಗವನ್ನೂ ಕೊಡದೆ, ನಿನ್ನ ಸಾವೂ ಕೂಡ ನೆಮ್ಮದಿಯಾಗೇ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಈ ನಾಳೆ ನಿಮಗೆ ವಯಸ್ಸಾದ ಕಾಲದಲ್ಲಿ ತಡೆಯಪ್ಪ ಹಿಂಗೆ ಮಗಳ ಜೊತೆ ಇದ್ದರೆ ಗಂಡ ನನ್ನನ್ನು ತುಚ್ಛವಾಗಿ ನೋಡ್ತಾರೆ ಅನ್ನೋ ಕಾರಣಕ್ಕೆ ಮಗಳನ್ನು ಯಾವತ್ತೂ ತೊರೆಯಬೇಡಿ, ಆಯ್ತಾ? ಯಾಕಂದರೆ ಬದುಕು 100 ದಿನ ಇತ್ತೋ 3 ದಿನ ಇತ್ತೋ, ಆ 100 ದಿನವೋ 3 ದಿನವೋ ನಾವು ಎಂಥವರ ಪಕ್ಷದಲ್ಲಿದ್ವಿ ಅನ್ನೋದು ಬಹಳ ಮುಖ್ಯ. ಧರ್ಮದ ಪಕ್ಷದಲ್ಲಿ ಒಂದು ಕ್ಷಣ ಶಾಮೀಲಾದರೂ ಕೂಡ, ಧರ್ಮದ ಪಕ್ಷದಲ್ಲಿ ಒಂದು ಕ್ಷಣ ನಿಂತು ಹೋರಾಡಿದ್ರೂ ಕೂಡ ಅದಕ್ಕೆ ಸ್ವರ್ಗ ಇದೆ. ಧರ್ಮದ ಪಕ್ಷದಲ್ಲಿ ನಿಂತು ನೀವು 100 ವರ್ಷ ಬದುಕಬಹುದು, ಆದರೆ ನಿಮ್ಮ ಅಂತರಾತ್ಮಕ್ಕೆ ಗೊತ್ತು ಇಲ್ಲಿ ಧರ್ಮ ಯಾರ ಕಡೆ ಇದೆ, ಅಧರ್ಮ ಯಾರ ಕಡೆ ಇದೆ ಅಂತ. ಆದರೆ ನನ್ನ ವಯಸ್ಸಾದ ಕಾಲದಲ್ಲಿ ನನಗೆ ಮಗ ನಿಂತು ಒಂಚೂರು ನನ್ನನ್ನು ನೋಡ್ಕೊಳ್ತಾನೆ ಅನ್ನೋ ಕಾರಣಕ್ಕೆ ನಾನು ಧರ್ಮದ ಪಕ್ಷವನ್ನು ತ್ಯಜಿಸಿ ಬಿಟ್ಟರೆ ನಿಮ್ಮ ಕಡೆಯ ದಿನಗಳು ನರಕವಾಗಿರ್ತವೆ. ಈಗಾಗಲೇ ಜೀವನದ ಕೊನೆಯ ಭಾಗದಲ್ಲಿ ಇದ್ದೀರವ, ಮಗಳ ಜೊತೆ ಇದ್ದುಕೊಂಡು ಬರುವ ಹಣದಲ್ಲಿ ನಿನ್ನ ಜೀವನವನ್ನು ನಡೆಸ್ಕೊಂಡು ಹೋಗವ. ಮಗಳಿಗೆ ಮುಂದಿನ ಒಂದು 3 ವರ್ಷ ಆದಮೇಲೆ ಮಗಳ ಮಗ, ನಿಮ್ಮ ಮಗ ಅಲ್ಲ, ಮಗಳ ಕಡೆ ಸ್ವಲ್ಪ ಮನಸ್ಸು ಕೊಡ್ತಾನೆ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾನೆ, ಆಯಿತಾ? ಸ್ವಲ್ಪ ಮಗಳನ್ನು ನೀನು ಯಾವುದೇ ಕಾರಣಕ್ಕೂ ಅದನ್ನು ಅವ್ರ ಹೆಸರಿಗೆ ಬರಿಬಾರ್ದು. ಒಂದು ಅಂಡ್ ಹೇಳ್ತೀನಲ್ವ, ಜೀವನಕ್ಕೆ ಅಥವಾ ಜೀವನದ ಭದ್ರತೆಗೆ ಏನೇನು ಬೇಕೋ ಅದನ್ನು ಮಾಡಿಕೊಂಡೇ ಮಾಡಬೇಕು, ಆಯ್ತಲ್ಲ? ಯಾಕಂದರೆ ಎಲ್ಲ ಆಸ್ತಿ ಇಟ್ಬಿಟ್ಟು ನಾವೇನು ಅದನ್ನು ಹರ್ಕೊಂಡು ಕುಡಿಯಲ್ಲ. ಜೀವನ ಸಾಗಿಸೋಕೆ ದುಡ್ಡು ಬೇಕು, ಕ್ಯಾಶ್ ಬೇಕು. ಇಲ್ಲ ನನಗೊಂದು ಜಮೀನಿದೆ ಅಂದ್ಕೊಂಡೇ ಗುಡಿಸ್ಲಲ್ಲಿ ಬದುಕಿದ್ರೆ ಅದಕ್ಕೆ ಏನು ಅರ್ಥ ಇದೆಯವ? ಹಾಗಾಗಿ ಮಾರೋ ವೇಳೆ ಬಂದರೂ ಕೂಡ ನನಗೆ ನನ್ನ ಜೀವನಕ್ಕೆ ಭದ್ರತೆ ಮಾಡಿಕೊಟ್ರಪ್ಪ, ನನಗೆ ಇಷ್ಟು ಕೊಟ್ರಪ್ಪ, ಅಥವಾ ನನಗೊಂದು ಚಿಕ್ಕ ಮನೆ ಸ್ವಂತದ್ದೇನೋ ಒಂದು ಮಾಡಿಕೊಟ್ರಪ್ಪ, ಆಮೇಲೆ ಇದನ್ನು ನಿಮ್ಮ ಹೆಸರು ಬರೀತೀನಿ, ಇಂಥದ್ದೇನೋ ತಕರಾರು, ಇಂಥದ್ದೇನೋ ಒಂದಷ್ಟು ಕಂಡೀಷನ್ಸ್ಗಳ ಮೂಲಕನೇ ಹೋಗಬೇಕೆ ಹೊರತು ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ತಮ್ಮ, ಅಯ್ಯೋ ನಮ್ಮ ಅಪ್ಪ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಅಥವಾ ಅವರು ಹಿಂಗೆ ದುಃಖ ಪಡ್ತಿದ್ದಾರೆ, ಇದು ಯಾವುದೇ ಕಣ್ಣೀರಿಗೂ ಬಗ್ಗಬಾರ್ದು ನಿನ್ನ ಮಗಳು. ಆಯ್ತಪ್ಪ, ನಾನು ಹೇಳ್ಬಿಟ್ಟಿದ್ದೀನಪ್ಪ. ಅಷ್ಟೇ ಇಲ್ಲೂ ಕೂಡ ನೀವು ಕಡೇ ಕ್ಷಣದವರೆಗೂ ನಿಮ್ಮ ಮಗಳ ಜೊತೆ ಇದ್ದು ಅಂದರೆ ನೋಡುವ, ನನಗೆ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂದರೆ, ಅವತ್ತು ಮಗ
ಗಂಡ ಮಗಳು ಒಂದು ಇಡೀ ಕುಟುಂಬದ 3/4% ಜನ ಒಂದು ಕಡೆ ಆದರೆ ನೀವು ಈ ಮಗಳ ಪರಿಸ್ಥಿತಿಯನ್ನು ನೆನೆದು ಅದಕ್ಕೆ ಹೆತ್ಕರುಳು ಉಣ್ಣೋದು. ಆ ಮಗಳಿಗೋಸ್ಕರ ನೀವು ಅವ್ರನ್ನೆಲ್ಲ ಹೆದರಾಕೊಂಡಿದ್ದೀರಿ, ಬದುಕ್ತಾ ಇದ್ದೀರಿ. 60 ವರ್ಷದ ತಾಯಿ ಅಯ್ಯೋ ಇವತ್ತು 40-50 ವರ್ಷಕ್ಕೆ ಮಾತು ಹೊರಡಲ್ಲ, ನಡೆದಾಡೋಕ್ಕಾಗಲ್ಲ. ಮಗಳ ಹಾಳಾಗೋಗ್ಲಿ, ನನ್ನನ್ನು ನಾನು ನೋಡ್ಕೊಳ್ಳೋದೇ ಕಷ್ಟ ಅನ್ನೋ ಕಾಲ 50-40 ವಯಸ್ಸಿಗೆ ಒದ್ದಾಡ್ತಿರೋ ಸಮಯದಲ್ಲಿ ನೀವು 60-65 ಆದರೂ ಕೂಡ ಮಗಳ ಕುರಿತು ಅಥವಾ ಧರ್ಮದ ಕುರಿತು ಇಷ್ಟು ಬಲವಾದ ಮಾತುಗಳನ್ನ ಆಡ್ತೀರಾ ಅಥವಾ ಆ ಮಗಳ ಪರ ನಿಂತಿದ್ದೀರಾ. ಖಂಡಿತ ನಿಮ್ಮ ಎಷ್ಟು ಜನ್ಮಗಳಿದ್ದಾವೆ ಅಷ್ಟು ಜನ್ಮಕ್ಕೂ ಈ ಧರ್ಮದಿಂದ ಪಡೆದ ಈ ಪುಣ್ಯ ನಿಮ್ಮನ್ನು ಖಂಡಿತ ಕಾಯುತ್ತೆ. ಇವತ್ತು ನೋಡವ್ವ, ಈಗ ಅನುಭವಿಸ್ಬೇಕಾಗಿರೋ ಸುಖ ಏನೂ ಇಲ್ಲ. ಭಗವಂತನ ಕಡೆ ಮುಖ ಮಾಡಿ, ಅಪ್ಪ ನೀನು ಇವತ್ತು ಇಷ್ಟ ಆದರೂ ಕೊಟ್ಟಿದ್ದೀಯಪ್ಪ, ನಾಳೆ ತಾಂಡೋಗಿ ಏನು ಪರೀಕ್ಷೆ ಮಾಡಲಿಕ್ಕೆ ಅಂತ ನಮ್ಮನ್ನು ಬೀದಿಗೆ ಬಿಟ್ಟರೂ ಕೂಡ ನಾನು ಬದುಕೋಕೆ ತಯಾರಿದ್ದೀನಪ್ಪ ಅಂತ ನೀವು ಭಗವಂತನಿಗೆ ಶರಣಾಗಿ, ಅವನು ಖಂಡಿತ ನಿಮ್ಮನ್ನು ಬೀದಿಗೆ ಬಿಡೋದಿಲ್ಲ. ಆದರೆ ನಾನು ಹೇಳ್ತಾರಲ್ವ, ಸಗಣಿಯವನ ಜೊತೆ ಮುದ್ದಾಡೋದಕ್ಕಿಂತ ಗಂಧದವನ ಜೊತೆ ಗುದ್ದಾಡೋದು ಲೇಸು ಅಂತ. ಈ ಸಗಣಿ ಬುದ್ಧಿಯವ್ರ ಜೊತೆ ಮುದ್ದಾಡೋದ್ರ ಬದಲು ಗಂಧದವನ ಜೊತೆ ಗುದ್ದಾಡಿದ್ರು ಕೂಡ ಗಂಧದ ವಾಸನೆ ಬರುತ್ತೆ. ಸಗಣಿಯವನ ಜೊತೆ ಮುದ್ದಾಡಿದ್ರು ಕೂಡ ಸಗಣಿ ವಾಸನೆ ತಡೆಯೋಕ್ಕಾಗಲ್ಲ. ಹಂಗೆ ನಿಮ್ಮವರು ಅನಿಸಿಕೊಂಡಿರುವ ವಿಷದ ಜನ ಅವ್ರು ನಿಮ್ಮವ್ರಿರಬಹುದು, ಮೇಲ್ನೋಟಕ್ಕೆ ಅದು ನಿಮ್ಮವರು ಅಂತ ಅನ್ಸ್ಕೊಂಡ್ರು ಕೂಡ ಬುದ್ಧಿ ಸಗಣಿ ಅಂತದ್ದು. ಹಾಗಾಗಿ ನನಗೂ ಸ್ವಂತ ಬಂದ್ರು ಬಳಗ ಎಲ್ಲ ಇದಾರೆ ಮಗ, ಯಾರು ನಮ್ ಕಡೆ ಸಪೋರ್ಟ್ ಇಲ್ಲ, ಅವನ ಕಡೆನೆ ಸಪೋರ್ಟ್. ಮೊಮ್ಮಗ ನೋಡಿದ್ರೆ ಅವನು ಬೇರೆ ಯಾವ್ದೋ ಹುಡುಗಿನ ಲವ್ ಮಾಡ್ತಾ ಇದ್ದಾನಪ್ಪ. ಈ ಸಮಯದಲ್ಲಿ ದ್ವೇಷನೇ ಕಟ್ಕೊಳ್ಳೋಕೆ ಹೋಗಬೇಡಿ. ಅದು ಯಾವುದು ಅಂದರೆ ಅವ್ರ ಕಡೆ ಎಷ್ಟು ಜನ ಅವರೇ, ಇವ್ರ ಕಡೆ ಎಷ್ಟು ಜನ ಅವರೇ, ಬೇಡವೇ ಬೇಡವ. ನೋಡು ತಾಯಿ, ಮಹಾಭಾರತ ಅನ್ನೋ ಯುದ್ಧದಲ್ಲಿ ಧರ್ಮದ ಪರ 7 ಅಕ್ಷೋಹಿಣಿ ಸೈನ್ಯ ಇತ್ತು, ಅಧರ್ಮದ ಪರ 11 ಅಕ್ಷೋಹಿಣಿ ಸೈನ್ಯ ಇತ್ತು. ಆದರೆ ಗೆದ್ದಿದ್ದು ಧರ್ಮವೇ. ಅಂದರೆ ಯಾರ ಜೊತೆ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾರ ಜೊತೆ ಸತ್ಯ ಧರ್ಮ ಇದೆ, ನಿಯತ್ತಿದೆ, ಒಳ್ಳೆಯ ಬುದ್ಧಿ ಇದೆ, ಅದು ಬಹಳ ಮುಖ್ಯ. ನಿನ್ನ ಮಗಳನ್ನು ಇವತ್ತು ಬಿಟ್ಟು ನಾಳೆ ನಿನ್ನ ಗಂಡನ ಕಡೆ ಹೋದರೂ ಕೂಡ ನಾನು ಹೇಳ್ತೀನಿ, ಇಲ್ಲಿ ಇದ್ದ ನೆಮ್ಮದಿಯ 1% ನೀನು ಅಲ್ಲಿರಲ್ಲ. ಆಗಲ್ಲಪ್ಪ, ನಮ್ಮ ಕೈಲಿ ಇರಕ್ಕಾಗಲ್ಲ. ನನ್ನ ಮಗಳನ್ನ ಬಿಟ್ಟು ನಾನು 1 ನಿಮಿಷನೂ ಇರಕ್ಕಾಗಲ್ಲ. ಅವ್ರಿಗೆ ನಾನು ಸಾಯಕ್ ಮುಂಚೆ ಒಂದ್ ದಾರಿ ತೋರಿಸ್ಬಿಟ್ಟು ನಾನು ಪ್ರಾಣ ಬಿಡಬೇಕು ಅಂತ ನನ್ನ ಜೀವಪ್ಪ. ಭಯ ಬೇಡ. ನಿನ್ನ ಮಗಳಿಗೆ ದಾರಿ ಆಗೋದನ್ನ ನೀನು ಕಣ್ಣಾರೆ ನೋಡ್ತೀಯ, ಆಯ್ತಾ? ಇವತ್ತು ನೀನು ನೆನ್ಪಿಟ್ಕೋ, ನಿನ್ನ ಮೊಮ್ಮಗನೂ ಕೂಡ ನಿನ್ನ ಮಗಳ ದುಃಖವನ್ನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಮೊಮ್ಮಗನೂ ಬರ್ತಾನೆ. ಜೊತೆಗೆ ನಿನ್ನ ಮಗಳ ನಾಳೆಯ ಬಗ್ಗೆ, ನಾನು ಹೋದರೆ ನನ್ನ ಮಗಳ ಕತೆ ಏನು ನಿಮ್ಮ ಗೊಂದಲ, ದುಃಖ ಅಥವಾ ಭಯ ಇದೆಯಲ್ಲ, ಇದಕ್ಕೂ ಕೂಡ ಮುಂದಿನ 2-3 ವರ್ಷದಲ್ಲಿ ಉತ್ತರ ಸಿಗುತ್ತೆ. ಅಂದರೆ ಸಾಯಬೇಕಾದರೂ ಕೂಡ ಯಾವ ಜೀವವನ್ನು ನೀವು ಅತಿಯಾಗಿ ಪ್ರೀತಿಸಿದ್ರೋ, ಹಿಂದೆ ಮಹಾಭಾರತದ ಕಾಲದಲ್ಲಿ ದುರ್ಯೋಧನ ಅನ್ನೋ ದುಷ್ಟ ಸಾಯಬೇಕಾದ್ರೆ ಅಶ್ವತ್ಥಾಮನಿಗೆ ಹೇಳ್ತಾನೆ, ಅಯ್ಯ ಅಶ್ವತ್ಥಾಮ, ನಾನು ಸಾಯ್ತಾ ಇದ್ದೀನಿ ಕಣಪ್ಪ, ನನ್ನ ವಂಶ ಎಲ್ಲ ನಿರ್ವಂಶ ಆಗೋಯ್ತು. ಆದರೆ ಆ ಪಾಂಡವರ ವಂಶಸ್ಥರು ಈ ರಾಜ್ಯಭಾರ ಮಾಡೋದನ್ನು ನಾನು ನೋಡಲಿಕ್ಕಾಗಲ್ಲ. ನನ್ನ ಸಾಯೋಕ್ಕಿಂತ ಮುಂಚೆ ಒಂದು ಕೊನೆಯ ಆಸೆ ಏನು? ಒಂದು, ಆ ಪಾಂಡವರ ಮಕ್ಕಳೇನಿದ್ದಾರೆ, ನನಗಂತೂ ಮಕ್ಕಳಿಲ್ಲ, ನನಗಂತೂ ಆಳಲಿಕ್ಕೆ, ನಾನು ಸತ್ತ ಮೇಲೆ ಈ ರಾಜ್ಯವನ್ನು ಆಳಲಿಕ್ಕೆ ನನಗೆ ಮಕ್ಕಳಿಲ್ಲ, ಅವ್ರಿಗೆ ಮಕ್ಕಳಿದ್ದಾರೆ. ನೀನೊಂದು ಕೆಲಸ ಮಾಡು, ಅವ್ರಿಗೂ ಮಕ್ಕಳಿರಬಾರ್ದು, ಅವ್ರನ್ನೆಲ್ಲ ಕೊಂದು ಬಂದುಬಿಡು, ನನಗದೇ ಸಾಯೋಕ್ಕಿಂತ ಮುಂಚೆ ಆ ಸುದ್ದಿ ಕೇಳಿ ಸಾಯ್ತೀನಿ ಅಂತ ನಾವು. ಅಂದರೆ ಎಂಥ ಬುದ್ಧಿ ಅಂದರೆ, ನಾನಂತೂ ಸಾಯ್ತಿದ್ದೀನಿ, ನಾನಂತೂ ಹಾಳಾಗೋದೆ, ಅವ್ರು ನೆಮ್ಮದಿಯಾಗಿರಬಾರ್ದು, ಅವ್ರ ಮಕ್ಕಳನ್ನು ಕೂಡ ಕೊಂದು ಬಾ. ಮತ್ತು ಇನ್ನೊಂದು, ನೀನು ನನ್ನ ಹೆಂಡತಿಯ ಜೊತೆ ಸೇರಿ ಒಂದು ಮಗುವನ್ನು ಮಾಡಿ ಆ ಮಗುವಿಗೆ ರಾಜ್ಯಭಾರ ಮಾಡು. ಅಂದರೆ ಸಾಯೋ ಕೊನೆಯಲ್ಲೂ ಕೂಡ ನಾನಂತೂ ಸಾಯ್ತಿದ್ದೀನಿ, ಇನ್ನೊಬ್ಬರು ಮನೆ ಹಾಳು ಮಾಡಿ ಸಾಯೋಣ ಅನ್ನೋ ಬುದ್ಧಿ ಕೆಲವೊಬ್ಬರಿಗೆ ಇರ್ತದೆ, ದುರ್ಯೋಧನಂಥವ್ರು. ಆದರೆ ನೀವು ಸಾಯೋಕ್ಕಿಂತ ಮುಂಚೆ ನನ್ನ ಮಗಳ ಬದುಕು ಒಂದು ಹಸನಾಗಿಬಿಟ್ರೆ, ಒಂದು ದಾರಿಗೆ ಬಂದುಬಿಟ್ರೆ ನಾನು ನೆಮ್ಮದಿಯ ಕಣ್ಮುಚ್ಚು. ಅಂದರೆ ಮಗಳ ಬದುಕು ಚೆನ್ನಾಗಿರೋದನ್ನು ನೋಡಿ ಆದಮೇಲೆ ನಾನು ಸಾವನ್ನು ಕೂಡ ತುಂಬ ಪ್ರೀತಿಯಿಂದ ಸ್ವೀಕರಿಸ್ತೀನಿ ಎನ್ನುವಷ್ಟು ಮಮಕಾರ ನಿಮ್ಮದು. ಮಗಳು ಚೆನ್ನಾಗಿದ್ದಾಳೆ ಅಂದ್ಬಿಟ್ರೆ, ಯಮಧರ್ಮ ಬರಪ್ಪ ನಾನು ಕರ್ಕೊಂಡು ಹೋಗಿ ಉಂತೀರ ನೀವೇ?
ಅಷ್ಟೇ. ಆದರೆ ಅಷ್ಟು ಮಮಕಾರ ಜೀವನಕ್ಕೆ ಒಳ್ಳೆಯದಲ್ಲವ. ನೀವು ಒಂದು ಸತ್ಯಕ್ಕೆ ಬನ್ನಿ. ಯಾಕಂದರೆ ನೀವು ದುಃಖದಲ್ಲಿದ್ದೀರಾ ಅನ್ನೋ ಕಾರಣಕ್ಕೆ ನಾನು ಸುಳ್ಳು ಹೇಳಿ ಸಮಾಧಾನ ಮಾಡಲಿಕ್ಕೆ ನಾನು ತಯಾರಿಲ್ಲ. ನೀವು ಒಂದು ಸತ್ಯಕ್ಕೆ ನೀವು ಗಟ್ಟಿಯಾಗಿ ನಿಲ್ಲಬೇಕು. ನೋಡಿ, ಭಗವಂತ ಹುಟ್ಟಿಸಿದ ದೇವರು ನಿಮ್ಮ ಗರ್ಭದಲ್ಲಿ ಹುಟ್ಟಿದ್ದಾಳೆ ಅನ್ನೋದು ಬಿಟ್ಟರೆ ಅವಳ ಕರ್ಮವನ್ನು ಅವಳು ಸವಸ್ಲಿಕ್ಕೆ ಭಗವಂತನ ಒಪ್ಪಿಗೆ ತಗೊಂಡು ನಿಮ್ಮ ಗರ್ಭದ ಮೂಲಕ ಬಂದಿದ್ದಾಳೆ. ಹೇಗೆ ನಲ್ಲಿಯಿಂದ ಬಂದ ನೀರೆಲ್ಲ ನಲ್ಲಿದಲ್ಲ, ಹೌದಲ್ಲ? ಕೊಳವೆಯಿಂದ ಬಂದ ನೀರು ಕೊಳವೆದಲ್ಲ. ಆ ನೀರು ಬರ್ತಿರೋದು ಬೇರೆ ಎಲ್ಲೋ ಕಡೆಯಿಂದ, ಕೊಳವೆಯಿಂದ ನಮಗೆ ಸಿಗ್ತಾ ಇದೆ ಅಷ್ಟೇ. ಹಾಗೆ ನಿಮ್ಮ ಗರ್ಭದಿಂದ ಬಂದಿರೋ ಆ ಹೆಣ್ಣುಮಗಳು ಮೇಲ್ನೋಟಕ್ಕೆ ನಿಮ್ಮದು, ನೀವು ಕಾಯಬೇಕು, ಅದು ನೀವು ಕಾಪಾಡಿಕೊಳ್ಬೇಕು, ಅದು ಹೌದು. ಆದರೆ ನೀವು ಭಗವಂತನನ್ನು ನಂಬಬೇಕು. ಏನಂದರೆ ನೋಡಪ್ಪ, ಭಗವಂತ ಹುಟ್ಟಿಸಿದ್ದಾನೆ, ಅವನು ಕಾಯ್ತಾನೆ. ನೀವು ಸತ್ತ ಮರುಕ್ಷಣವೇ ಅವಳು ಸಾಯಬೇಕಾ? ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ನೀವು ಸಾಯೋಕ್ಕಿಂತ ಮುಂಚೆ ಅವಳ ಬದುಕು ಅವಳೇ ಚೆನ್ನಾಗಿ ಕಟ್ಕೊಳ್ತಾಳ, ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಹಾಗಾಗಿ ನಾನು ಸಾಯೋಕ್ಕಿಂತ ಮುಂಚೆ ನನ್ನ ಮಗಳ ಬದುಕು ಚೆನ್ನಾಗಿ ಆಗ್ಬಿಡ್ಲಿ ಅನ್ನೋದು ತಾಯಿಯಾಗಿ ನಿಮ್ಮ ಭಾವನೆ ಇರ್ಬೋದು. ಆದರೆ ನಿಜವಾಗಿಯೂ ನೀವು ಅಂದ್ಕೊಳ್ಬೇಕಿರೋದು ಏನಂದರೆ, ಭಗವಂತ ನಾನಿಲ್ಲದೆ ಹೋದರೂ ಮಗಳಿಗೆ ಏನೋ ಒಂದು ದಾರಿ ಮಾಡ್ತಾನೆ ಅನ್ನೋ ಧೈರ್ಯದಲ್ಲಿದ್ದರೆ ನೀವು ಆರೋಗ್ಯವಾಗಿರ್ತೀರ, ಮಗಳು ಮುಂದೆ ನಗ್ತಾ ಓಡಾಡ್ತೀರ. ಇಲ್ಲ ಅಂದರೆ ಅಯ್ಯೋ ನಮ್ಮ ಮಗಳು ಬದುಕು ಹಿಂಗೆ ಆಗೋಯ್ತು ಅಂತ ಅಳ್ಕೊಂಡು ನೀವು ಬೇಗ ರೋಗ ತಂದುಕೊಂಡು ಮಗಳಿಗೂ ಭಾರವಾಗ್ತೀರ. ಮಗಳಿಗೆ ನೀವು ಈಗ ಕೊಡಬಹುದಾದ ಅತಿ ದೊಡ್ಡ ಉಡುಗೊರೆ ಅಂದರೆ ನೀವು ಆರೋಗ್ಯವಾಗಿದ್ದುಕೊಂಡು ಮಗಳಿಗೆ ಭಾರ ಆಗದೆ ಇದ್ರೆ ಅಷ್ಟೇ ಸಾಕು. ಹೌದಪ್ಪ, ಅದು ನಿಜ. ಹಾಗಾಗಿ ಮಗಳೇ, ನಾನಿರೋವರೆಗೂ ನಿನ್ನ ಜೊತೆ ಇರ್ತೀನವ್ವ. ನನಗೂ ನಿನ್ನ ಆಸರೆ ಬೇಕು, ನಿನಗೂ ನನ್ನ ಆಸರೆ ಬೇಕು. ಪರಸ್ಪರ ಯಾವ ಜನ್ಮದೋ ಪುಣ್ಯವೋ ಪಾಪವೋ ಗೊತ್ತಿಲ್ಲ. ಈ ಕಡೆಯ ಸಮಯದಲ್ಲಿ ನಿನ್ನ ಜೊತೆ ನಾನಿದ್ದೀನಿ, ನನ್ನ ಜೊತೆ ನೀನಿದ್ದೀಯ. ಹಾಗಾಗಿ ಇವತ್ತಿನ ಬದುಕು ಭಗವಂತ ಇವತ್ತು ರಾತ್ರಿ ಹೊಟ್ಟೆ ಹಸಿದಾಗ ನಮಗೆ ತಟ್ಟೆ ಒಳಗಡೆ ಅನ್ನ ಬಂದು ಕೂತಿದೆ, ನಾವು ತಿನ್ನೋದಕ್ಕೆ ಅನ್ನ ತಯಾರಿದೆ ಅಂದಾಗ ಅಷ್ಟು ಮಾತ್ರ ಸಾಕು. ನಾಳೆ ಭಗವಂತ ಇವತ್ತು ನಿದ್ದೆ ಮಾಡೋಕ್ಕೆ ಮಲಗುತ್ತೀವಿ, ರಾತ್ರಿ ಬೆಳಿಗ್ಗೆ ಎದ್ದೇಳ್ತೀವೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ದಿನಕ್ಕೆ ದೇವರಿಗೆ ಕೃತಜ್ಞತೆ ಹೇಳೋದನ್ನೇ ಮರೆತು ಬಿಡ್ತೀವಿ. ಯಾಕೆ? ನಾವು ನಾಳೆ ಬದುಕ್ತಾ ಇರೋರು ನಾವೆಲ್ಲ. ಯಾಕೆ? ನಾಳೆ ಏನಾಗುತ್ತೋ ಅಂತ ಇವತ್ತು ತಿನ್ನೋ ಅನ್ನದ ಮೇಲೂ ನಮಗೆ ಏಕಾಗ್ರತೆ ಇಲ್ಲ. ಮನುಷ್ಯ ಹಂಗೆ ಬದುಕಬಾರ್ದವ. ಯಾಕಂದರೆ ಯಾವಾಗ ಯಾರ ಪ್ರಾಣ ಪಕ್ಷಿ ಹಾರೋಗುತ್ತೋ ಗೊತ್ತಿಲ್ಲ. ಹಾಗಾಗಿ ಮಗಳೇ, ನನಗೆ ಇವತ್ತು ಅರ್ಥ ಆಯ್ತವ, ಗಂಡ ಹಿಂಗಾದ ಮಗ ಹಿಂಗಾದ ಅಂತ ನಾನು ಅಳ್ತಾ ಕೂತಿದ್ದೆ, ನನಗೆ ಈಗ ಅರ್ಥವಾಯಿತು. ಯಾಕಂದರೆ ಚೆನ್ನಾಗಿ ಅಯ್ಯೋ ದೇವಸ್ಥಾನಕ್ಕೆ ಹೋಗಬೇಕು, ಹೆಂಡ್ತಿ ಮನೆಗೆ ಹೋಗಬೇಕು ಅಂತ ತುಂಬ ಗಾಡೀಲಿ ಸ್ಪೀಡಾಗಿ ಹೋಗ್ತಿದ್ದ ಒಬ್ಬ ಪುರುಷ ನಗ್ತಾ ಹೋಗ್ತಿದ್ದ, ಹೆಂಡತಿನ ಮೀಟ್ ಆಗ್ಲಿಕ್ಕೆ ಹೋಗ್ತಿದ್ದ ಅಥವಾ ಯಾರನ್ನೋ ಮೀಟ್ ಆಗ್ಲಿಕ್ಕೆ ಹೋಗ್ತಿದ್ದ. ಆದರೆ ಹೆಲ್ಮೆಟ್ ಹಾಕೋದನ್ನು ಮರ್ತಿದ್ದ, ಗಾಡಿಗೆ ಯಾವುದೋ ಆಕ್ಸಿಡೆಂಟ್ ಆಗಿ ಸತ್ತೇ ಹೋದ. ಹೋಗಬೇಕು ಅಂತ ಹೊರಟಿದ್ದು ದೇವಸ್ಥಾನಕ್ಕೆ, ಆದರೆ ನಿಜವಾಗಲೂ ಹೋಗಿದ್ದು ಸ್ಮಶಾನಕ್ಕೆ. ಇಷ್ಟು ಅನಿಶ್ಚಿತತೆ, ಇಷ್ಟು ಅಕಸ್ಮಾತಾಗಿ ಜೀವನದಲ್ಲಿ ಏನೆಲ್ಲ ನಡೆದು ಹೋಗುತ್ತೆ. ಹಾಗಾಗಿ ನಿನಗೂ ನಾನು ಹೇಳೋದವ, ಮಗಳೇ, ನಾವು ನಾಳೆ ಹೆಂಗೆ ನಾಡಿದ್ದೆಂಗೆ ಕಡೆಯಲ್ಲಿ ನಮಗೆ ಯಾರಾಗ್ತಾರೆ ಅಂತ ಅಳೋದು ಬೇಡವ್ವ. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ಕೊಂಬಿಟ್ಟಿದ್ದೀವಿ, ಎಂಥ ಚೆನ್ನಾಗಿರೋರ ಬದುಕು ಏನೋ ಒಂದು ಹಣೆ ಬರ ಕೆಟ್ಟರೆ, ಶನಿ ಅಗಲೇರಿದ್ರೆ ಏನೂ ಮಾಡಲಿಕ್ಕಾಗಲ್ಲ. ಅದಕ್ಕೆ ಜಾತಕದಲ್ಲಿ ಶನಿ ಇದ್ದರೂ ಪರವಾಗಿಲ್ಲ, ಪಕ್ಕದಲ್ಲಿ ಶಕುನಿಗಳಿರಬಾರ್ದು ಅನ್ನೋ ಹಾಗೆ ನಿನ್ನ ಮೊಮ್ಮಗ ಮೊದಲು ಆ ಸಹವಾಸವನ್ನು ಬಿಟ್ಟರೆ ಸರಿ ಹೋಗುತ್ತಾನೆ. ಆಯ್ತು, ಬಿಡುವ ಕಾಲ ಅತಿ ಬೇಗ ಬರುತ್ತೆ, ಬಿಡ್ಲೇಬೇಕು, ಬೇರೆ ದಾರಿ ಇಲ್ಲ. ಕಾಲೇಜ್ಗೆ ಹೋಗೋ ಟೈಮಲ್ಲಿ ಯಾವ್ದೋ ಹುಡುಗಿನ ಬೇರೆ ಲವ್ ಮಾಡ್ತಾ ಇದ್ದಾನೆ ಅವನು. ಏನು ಮಾಡಲಿಕ್ಕಾಗಲ್ಲವ ಇಂಥ ಎಲ್ಲ ಸ್ಥಿತಿಯಲ್ಲಿ. ಅಂದರೆ ಅವನಿಗೊಂದು ಹೊಡೆತ ಬೀಳಬೇಕಂದ್ರೆ ಇವೆಲ್ಲವೂ ಕೂಡ ಅಮ್ಮ ಯಾವುದೋ ಹುಡುಗಿಯಿಂದ ಹೋಗಬೇಕು, ಯಾವುದೋ ಕೆಟ್ಟ ಚಟ ಕಲಿಬೇಕು, ಮತ್ತು ತಾಯಿಯನ್ನು ಬೈಯುವಂತಾಗಬೇಕು. ಅಂದರೆ ಆ ಅಧರ್ಮ ತುದಿಗೆ ಹೋದ ಮೇಲೆ ಪೆಟ್ಟು ಬೀಳುತ್ತೆ. ಅಂದರೆ ಆ ಪಾಪದ ಕೊಡ ತುಂಬಬೇಕು. ಆದರೆ ನಾನು ಹೇಳೋದು, ಅವನಿಗೆ ಪ್ರಾಣಹಾನಿ ಆಗುವಂತಹ ಹೊಡೆತ ಬೀಳದೇ ಇರಲಿ, ಆದರೆ ಬುದ್ಧಿ ಕಲಿಯುವಷ್ಟಾದರೂ ಹೊಡೆತ ಬೀಳಬೇಕು ಅವನಿಗೆ. ಪ್ರಾಣ ಆಗಲ್ಲ ಮಗ, ಅವನಿಗೆ ತಾತ ಇರೋವರೆಗೂ ನಾವು ಅಷ್ಟೊಂದು ಇದು ಮಾಡ್ತಾನೆ. ನೋಡುವ, ನೀವು ನಿನ್ನ ಅನುಭವದಲ್ಲಿ ಏನಿದೆಯೋ ಅದನ್ನು ಹೇಳ್ತಾ ಇದೆಯವ. ಆದರೆ ನಾನು ಹೇಳ್ತಾ ಇರೋದು, ಯಾವುದು ಯಾವಾಗ ಹೇಗೆ ಬದಲಾಗಬೇಕು, ನಿನ್ನ ಗಂಡ ಅಲ್ಲ ಯಾರಿದ್ರೂ ಕೂಡ ಈತ ಬದಲಾಗಬೇಕು ಅಂತ ಇದ್ದರೆ ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಆದರೆ ನೀವು ಮೊಮ್ಮಗನ್ನೋ ಗಂಡನ್ನೋ ಮಗನ್ನೋ ಇನ್ಯಾರನ್ನೋ ನಂಬ್ಕೊಂಡು ನಿಮ್ಮ ಜೀವನ ಮಾಡಬೇಡಿ. ಮಗಳು ನಿಮ್ಮನ್ನು ಕಾಪಾಡಿಕೊಳ್ತಾಳೆ. ಮಗಳ ಬಗ್ಗೆ ತೀರಾ ಆಲೋಚನೆ ಮಾಡಿದ್ರೆ ಮಗಳಿಗೇನೂ ಆಗಲ್ಲ, ನಿಮಗೇನೂ ಆಗುತ್ತೆ. ಮಗಳಿಗೆ ನೀವು ಭಾರ ಆಗ್ತೀರಾ.
ಅದೆಲ್ಲ ಮಾಡೋಕೆ ಹೋಗಬೇಡವ, ಆರೋಗ್ಯ ಕಾಪಾಡ್ಕೊ. ನನಗೆ ಅರ್ಥವಾಗುತ್ತೆ ನಿಮ್ಮಲ್ಲಿ ಎಷ್ಟು ಮಮಕಾರ ಇದೆ. ಹಿಂದೆಯಿಂದಲೂ ಕೂಡ ಗಂಡ ಜನ ನೋಡ್ಕೊಳ್ಳಿಲ್ಲ, ಇವ್ರ ಜನ ನೋಡ್ಕೊಳ್ಳಿಲ್ಲ, ಅವ್ರ ಜನ ನೋಡ್ಕೊಳ್ಳಿ, ಈ ದುಃಖದ ಸರಮಾಲೆಯನ್ನೇ ಇಟ್ಕೊಂಡು ಕೂತ್ಬಿಟ್ಟಿದ್ದೀರಾ. ನಿಮಗೆ ಬೆಳಗ್ಗೆವರೆಗೂ ಹೇಳಿದ್ರು ಕೂಡ ನಿಮ್ಗೆ ಅರ್ಥವಾಗಲ್ಲ. ಯಾಕೆ? ನೀವು ಹಿಂಗೆ ಹತ್ತು ಸಾಯೋದೇ ಬಂದ್ಬಿಟ್ಟಿದೆ ನಿಮಗೆ. ಇವತ್ತು ಇವತ್ತು ರಾತ್ರಿ ಊಟ ಮಾಡ್ತಾ ಇದ್ದೀರಿ, ಬೆಳಗ್ಗೆಗೆ ಏನೋ ವ್ಯವಸ್ಥೆ ಭಗವಂತ ಮಾಡಿಕೊಟ್ಟಿದ್ದಾನೆ. ಇವರೆಲ್ಲರ ಬುದ್ಧಿ ಗೊತ್ತಾದ ಮೇಲೂ ಅದು ಹೆಂಗವ ನೀನು ಅವರಿಂದ ನಿರೀಕ್ಷೆ ಮಾಡ್ತಿ? ನಾನು ಹೇಳ್ತೀನಿ, ನೀವು ಹೀಗೆ ಕೊರಗಿ ನಿಮ್ಮ ಮಗಳಿಗೆ ಭಾರ ಆದರೆ ನಿಮ್ಮ ತಂದೆ, ನಿನ್ನ ಗಂಡ, ನಿಮ್ಮ ಮಗ ನಿಮ್ಮ ಮಗಳಿಗೆ ಕೊಡ್ತಿರೋ ದೊಡ್ಡ ಕಾಟ ಅಲ್ಲ. ನೀವು ರೋಗ ಬಂದು ಮಲ್ಕೊಂಡ್ರೆ ನೀವು ಮಗಳಿಗೆ ನೀವು ನಿಜವಾದ ಶಾಪ ಆಗ್ಬಿಡ್ತೀರ ಮಗಳಿಗೆ. ಯಾಕಂದರೆ ನಿಮ್ಮ ಗಂಡ, ನಿಮ್ಮ ಮಗ ಇದೇನೇನು ಮಾಡ್ತಿದ್ದಾರಲ್ಲ, ಮಗಳಿಗೆ ತೊಂದರೆ ಕೊಡ್ತಿದ್ದಾರಲ್ಲ, ನಿನ್ನ ಮಗಳಿಗೆ ದುಡ್ಡು ಖರ್ಚಾಗ್ತಿದೆಯಾ? ಇಲ್ಲ. ಆದರೆ ನೀವು ರೋಗ ಬಂದು ಮಲ್ಕೊಂಡ್ರೆ ನಿಮ್ಮ ಮಗಳೇ ಖರ್ಚು ಮಾಡಬೇಕಲ್ವಾ? ಹೌದಪ್ಪ, ಹೌದು. ಅಂದರೆ ನಿನ್ನ ಗಂಡನಿಂದಲೂ ನಿನ್ನ ಮಗನಿಂದಲೂ ಮಗಳಿಗೆ ನಿಜವಾದ ನಷ್ಟ ಇಲ್ಲ, ನಷ್ಟ ನಿಮ್ಮಿಂದ ಆಗುತ್ತೆ. ಆರೋಗ್ಯವಂತ ಜೀವನ ಈ ಸಮಯದಲ್ಲಿ ಲೋಕವನ್ನು ತ್ಯಜಿಸಿ ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋ ಸಮಯ. ಈಗಲೂ ನೀನು ಹಂಗೆ ಹಿಂಗೆ. ಹೌದವ್ವ, ಮಗಳ ಬದುಕು ಸರಿ ಹೋಗುತ್ತೆ, ನಾನು ಹೇಳ್ತಾ ಇದ್ದೀನಿ, ಖಂಡಿತ ಸರಿ ಹೋಗುತ್ತೆ. ನೀವು ಮಗಳ ಚಿಂತೆ ಬಿಟ್ಟುಬಿಡಿ. ಮಗಳ ಬದುಕನ್ನು ಭಗವಂತನೇ ತನ್ನ ಕೈಗೆ ತಗೊಂಡಿದ್ದಾನೆ. ಯಾವಾಗ ಏನು ಕೊಡಬೇಕು, ಗಂಡ ಮತ್ತು ಬರ್ತಾನ ಬರಲ್ವ? ನೀವು ಗಂಡ ಬರಲ್ಲ ಅನ್ನೋ ವಿಚಾರವನ್ನು ತುಂಬ ಗಟ್ಟಿಯಾಗಿ ನಂಬಿಟ್ಟಿದ್ದೀರಿ. ಇಲ್ಲ, ಅಲ್ಲಿ ಏನೋ ಪವಾಡ ನಡೆಯುತ್ತೆ, ಮಗಳ ಬದುಕಿಗೆ ಒಳ್ಳೆಯದಾಗುತ್ತೆ. ಆದರೆ ನೀವು ತೀರ ಯೋಚನೆ ಮಾಡಿ, ನನಗೆ ದುಃಖ ಇರೋದು ಮಗಳ ಬಗ್ಗೆ ಅಲ್ವೇ ಅಲ್ಲ, ಮಗಳ ಬದುಕು ಚೆನ್ನಾಗಿ ಆಗುತ್ತೆ, ನನಗೆ ಆ ನಂಬಿಕೆ ಇದೆ. ಆದರೆ ನಿಮ್ಮ ಅಜ್ಞಾನ, ನಿಮ್ಮ ಮಮಕಾರ ನಿಮ್ಮನ್ನು ತಿಂದು ಹಾಕ್ಬಿಡುತ್ತೆ. ನಂದು ಅಯ್ಯೋ ನನ್ನ ಮಗಳು ಇದಿಂಗಾಯಿತು ಅದಂಗಾಯಿತು. ಆಯ್ತವ, ಚೆನ್ನಾಗಿ ಓಡಾಡಿ ಮಾಡೋ ಕಾಲದಲ್ಲಿ ಎಲ್ಲ ಮಾಡಿದ್ದೀರಾ, ಎಲ್ಲೂ ಸೋಂಬೇರಿ ಬಿದ್ದಿಲ್ಲ, ಎಲ್ಲೂ ಕೆಟ್ಟದಾರಿ ಹಿಡ್ದಿಲ್ಲ. ಈಗ ನೀವು ಉತ್ತರ ಕೊಡಬೇಕಿರೋದು ಭಗವಂತನಿಗೆ ಹೊರತು ಯಾರಿಗೂ ಅಲ್ಲ. ಹಾಗಾಗಿ ನಿಮ್ಮ ಗಂಡನ ಪರ, ನಿಮ್ಮ ಮಗನ ಪರ 1000 ಜನ ಇರ್ಬೋದು, ಅದನ್ನು ಲೆಕ್ಕಕ್ಕೆ ತಗೊಳ್ಳಬೇಡಿ. ನಿಮ್ಮ ಮಗಳ ಜೊತೆ ಇದ್ದುಕೊಂಡು ನಾನು ಇಷ್ಟು ಮಾತ್ರ ಹೇಳೋದು, ನಿಮ್ಮ ಅತಿ ದೊಡ್ಡ ಪುಣ್ಯ ಯಾವುದು ಅಂದರೆ ಧರ್ಮದ ಪರ ನಿಂತಿದ್ದೀರಿ. ಸಂಬಂಧಗಳು ಶಾಶ್ವತವಲ್ಲ, ಜನರು ಶಾಶ್ವತವಲ್ಲ, ವ್ಯಕ್ತಿಗಳು ಶಾಶ್ವತವಲ್ಲ, ಪದವಿ ಪುರಸ್ಕಾರಗಳು, ಹಣ ವೈಭವಗಳು ಶಾಶ್ವತವಲ್ಲ. ಆದರೆ ಬದುಕಿದ್ದ ಸಮಯದಲ್ಲಿ ನಾನು ಸತ್ಯ ಧರ್ಮದ ಪರ ನಿಂತಿದ್ದೆ ಅನ್ನುವ ಈ ಸಂಸ್ಕಾರ ಶಾಶ್ವತ. ಯಾಕಂದರೆ ಮುಂದಿನ ಜನ್ಮವನ್ನು ನಿರ್ಧರಿಸುವುದು ಈ ಸಂಸ್ಕಾರ ಅಥವಾ ಈ ಧರ್ಮ ಸತ್ಯ, ಈ ಬುದ್ಧಿಯೇ ಹೊರತು ಓ ತಡೆಯಪ್ಪ ಇವನು ಏನು ದೊಡ್ಡ ಕಾರಲ್ಲಿ ಓಡಾಡಿದ್ದ ಅನ್ನೋ ಕಾರಣಕ್ಕೆ ಯಾರಿಗೂ ಸ್ವರ್ಗ ಸಿಗಲ್ಲ, ಅಥವಾ ತಡೆಯಪ್ಪ 2-3 ಮದುವೆ ಆಗಿದ್ದ ಅನ್ನೋ ಕಾರಣಕ್ಕೆ ಯಾರಿಗೂ ಸ್ವರ್ಗ ಸಿಗಲ್ಲ, ಅಥವಾ ತಡೆಯಪ್ಪ ಕೋಟ್ಯಾಂತರ ರೂಪಾಯಿಗೆ ಒಡೆಯ ಆಗಿದ್ದ ಅನ್ನೋ ಕಾರಣಕ್ಕೆ ಯಾರಿಗೂ ಸ್ವರ್ಗ ಸಿಗಲ್ಲ. ಸತ್ಯ ಧರ್ಮ ನ್ಯಾಯ ನಿಷ್ಠೆಗಳು ಮಾತ್ರ ಮನುಷ್ಯನಿಗೆ ಮುಕ್ತಿಯನ್ನು ಕೊಡ್ತಾವೆ. ಹಾಗಾಗಿ ಒಳ್ಳೆಯತನಕ್ಕೆ ನಿಂತಿದ್ದೀಯವ, ಅದಕ್ಕೆ ಅಳ್ತಾ ನಿಲ್ಲಬೇಡ, ನಗ್ತಾ ನಿಲ್ಲು. ಯಾಕಂದರೆ ಅಳ್ತಾ ಒಳ್ಳೆಯ ಪರ ನಿಲ್ಲೋದು ಮತ್ತು ಒಂದೇ ಸಾರಿ ಕೆಟ್ಟವ್ರ ಕಡೆ ಹೋಗೋದು ಎರಡೂ ಒಂದೇ. ಇಲ್ಲ ಸರ್ ನಾನು ಒಳ್ಳೆ ಕಡೆ ನಿಂತೆ ಅಂತ ಅಳ್ತಾ ಒಳ್ಳೆ ಕಡೆ ನಿಲ್ಲೋದಿದೆಯಲ್ಲ, ಕೆಟ್ಟದ್ದಕ್ಕೇನು ಶಿಕ್ಷೆ ಇದೆಯೋ ಇದಕ್ಕೂ ಅಷ್ಟೇ ಶಿಕ್ಷೆ ಇದೆ. ನಿಲ್ಲೋದಾದರೆ ಕಾನ್ಫಿಡೆಂಟಾಗಿ ನಗ್ನಗ್ತಾ ನಿಲ್ಲಬೇಕು. ಹೌದು ಸರ್, ಹೌದು ಮಗನೇ, ನಾನು ಒಳ್ಳೆಯದ್ರ ಕಡೆ ನಿಂತ್ಬಿಟ್ಟಿದ್ದೀನಿ, ನನಗೆ ಯಾವ ಅಳು ಇಲ್ಲ. ಯಾಕಂದರೆ ಈಗ ದೇಹವೇ ಬಿದ್ದೋಗೋ ಸಮಯ. ಭಗವಂತನ ಕಡೆ ಕಾಡು ಬಾ ಅನ್ನುತ್ತೆ, ನಾಡು ಹೋಗು ಅನ್ನುತ್ತೆ. ಈ ಸಮಯಕ್ಕೆ ಬಂದು ನಾನು ಇವ್ರಿಗೆ ಹತ್ಕೊಂಡು ಕೂತ್ಕೊಂಡ್ರೆ ಆಗಲ್ಲಪ್ಪ. ಈಗ ನನಗೆ ಅರ್ಥವಾಯಿತು, ನನ್ನ ಮಗಳು ಇರೋವರೆಗೂ, ನನ್ನ ಜೀವನ ಇರೋವರೆಗೂ, ನನ್ನ ಜೀವ ಇರೋವರೆಗೂ ಮಗಳ ಜೊತೆ ಇರ್ತೀನಿ. ಆಮೇಲೆ ನಾನು ಯಾವುದಕ್ಕೂ ಅಳೋಲ್ಲಪ್ಪ. ಮಗ ಏನಾದ, ಗಂಡ ಏನಾದ, ಮಗ ಏನಾದ, ನನಗಿದು ಯಾವುದು ಬೇಡಪ್ಪ. ನನಗೀಗ ಕಾರ್ಯಕ್ರಮ ನೋಡಿ ಅರ್ಥವಾಗ್ಬಿಟ್ಟಿದೆ, ಯಾರ ಜೀವನ ಯಾವಾಗ ಕೊನೆಯಾಗುತ್ತೋ ಗೊತ್ತಿಲ್ಲ. ಹಾಗಾಗಿ 10 ಬಿ ಪಿ ಶುಗರು ಅಥವಾ ಯಾವುದೋ ರೋಗ ತರಿಸ್ಕೊಂಡು ನನ್ನ ಮಗಳಿಗೆ ನಾನು ದುಡ್ಡು ಖರ್ಚು ಮಾಡಿ ಕಡೆಯ ಸಮಯದಲ್ಲಿ ನಮ್ಮ ಅಮ್ಮನಿಂದ ನನ್ನ ಬದುಕು ಹಾಳಾಯಿತು ಅಂತ ಅನ್ಸ್ಕೊಂಡು ಸಾಯೋಕೆ ನನಗಿಷ್ಟ ಇಲ್ಲ ಕಣಪ್ಪ. ಹಾಗಾಗಿ ನನ್ನ ಮಗಳ ತಿಂದದ್ರಲ್ಲಿ ನಾನು ತಿಂತೀನಿ, ಮಗಳಿಗೆ ಧೈರ್ಯ ಹೇಳ್ತೀನಿ. ಭಗವಂತ ಶಿವ ಕರ್ಕೊಂಡಾಗ ಶಿವ ಅಂತ ಕಣ್ಣು ಮುಚ್ಚುತ್ತೀನಪ್ಪ. ನನಗೆ ಈ ಜಂಜಾಟಗಳೆಲ್ಲ ಅರ್ಥ ಆಗ್ಬಿಟ್ಟಿದೆ.
ದುಡ್ಡಿದ್ದೋಗೊಂಥರ, ದುಡ್ಡಿಲ್ದಾಗೊಂಥರ, ಸಂಬಂಧಗಳಿಗೆ ಇಲ್ಲಿ ಬೆಲೆ ಇಲ್ಲ. ನಿಜವಾಗ್ಲೂ ಬೆಲೆ ಇರೋದು ಸಿರಿವಂತಿಕೆಗೆ, ಸ್ಥಿತಿವಂತರಿಗೆ. ಆದರೆ ನಾವು ಭಗವಂತನನ್ನು ನಂಬಿ ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ಹೋಗಬೇಕಪ್ಪ. ನನಗೆ ಅರ್ಥವಾಯ್ತಪ್ಪ, ಹಾಗಾಗಿ ನಾನು ಇನ್ನು ಯಾವುದಕ್ಕೂ ಒಳೋದಿಲ್ಲ ಕಣೆಯ, ನನಗೆ ಬಿ ಪಿ ಶುಗರು ಅಥವಾ ಇನ್ನೇನು ತರಿಸ್ಕೊಂಡು ನರಳಿ ಸಾಯೋದಕ್ಕೆ ಇಷ್ಟ ಇಲ್ಲ. ನಾನು ದೇವ್ರ ಕಡೆ ಮುಖ ಮಾಡಿ ಮಗಳನ್ನು ಆರೈಕೆ ಮಾಡ್ತಾ, ಮಗಳಿಗಾದ ಧೈರ್ಯವನ್ನು, ಸಾಂತ್ವನವನ್ನು ಹೇಳ್ತಾ ನನ್ನ ಜೀವನವನ್ನು ಮುಗಿಸ್ಕೊಳ್ತೀನಪ್ಪ. ನನಗೆ ಈ ಸಂಬಂಧಿಕರು ಬರಲಿ, ಎಲ್ಲ ನಮ್ಮನ್ನು ನೋಡಲಿ, ಎಲ್ಲ ನಮ್ಮ ಪರ ನಿಲ್ಲಲಿ. ದೇವರೇ ನಿನ್ನ ಪರ ಇದ್ದಾನವ, ಯಾವ ಜನರ ಬೆಂಬಲವೂ ನಿನಗೆ ಬೇಡ. ಹಾಗಾಗಿ ಮೊಮ್ಮಗನೂ ನಿನ್ನ ಮಗಳ ಬದುಕಲ್ಲಿ ಮತ್ತೆ ಬರ್ತಾನೆ. ಗಂಡನ ವಿಚಾರ, ನಿನ್ನ ಅಳಿಯ, ಇದೆಲ್ಲೋ ಒಂದು ಕಡೆ ಮತ್ತೆ ಮಗಳ ಬದುಕಲ್ಲಿ ಬರೋ ಪ್ರಯತ್ನ ನಡೆಯುತ್ತೆ. ಅದನ್ನು ನೀವು ಪವಾಡ ಅಂತೀರೋ ಏನು ಅಂತೀರೋ, ಆದರೆ ನಿನ್ನ ಮಗಳ ಬದುಕು ಯಾವುದೋ ಒಂದು ರೀತಿಯಲ್ಲಿ ಗಂಡನ ಕಡೆಯಿಂದಲೋ ಮಗನ ಕಡೆಯಿಂದಲೋ ಸಭ್ಯವಾಗುತ್ತೆ, ಒಳ್ಳೆಯದಾಗುತ್ತೆ. ಆದರೆ ನನಗೆ ಭಯ ಇರೋದು ನಿಮ್ಮ ಬಗ್ಗೆ. ಯಾಕಂದರೆ ನೀವು ಮಗಳಿಗೆ ಭಾರ ಆಗೋ ರೇಂಜಲ್ಲಿದ್ದೀರಾ. ಮಗಳಿಗೆ ಯಾವುದೇ ಕಾರಣಕ್ಕೂ ನೀವು ಭಾರ ಆಗಬಾರ್ದವ. ನಿನಗೆ ಒಳ್ಳೆಯದಾಗಲಿ. ಗಂಡ ಮಗ ಇವ್ರು ಯಾರಿಂದಲೂ ಯಾವ ಒಳ್ಳೆತನವನ್ನು ನಿರೀಕ್ಷೆ ಮಾಡಬೇಡಿ. ಧೈರ್ಯವಾಗಿರವ. ಶುಭವಾಗಲಿ. ಒಳ್ಳೇದಾಗ್ಲಪ್ಪ. ಪರಮಾತ್ಮ ನೋಡಿ, ನನಗೆ ಅರಿವಿದೆ ಇವು ನಾನು ಹೇಳದಷ್ಟು ಸುಲಭವಾದ ವಿಚಾರ ಅಲ್ಲ ಅಂತ. ಬಟ್ ಇಲ್ಲಿ ಈ ತಾಯಿಯಲ್ಲಿ ತುಂಬ ಮಮಕಾರ ಇದೆ. ಅಂದರೆ ಮಗಳ ಬದುಕು ಹಿಂಗಿದೆ, ಗಂಡ ಮಗ ಹೆಂಗೆ ನಡ್ಕೊಳ್ತಾರೆ, ಏನು ಮಾಡೋದು ಅಂತ. ಅಂದರೆ ಸುಮ್ಮನೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ಒಂದು ಮನೆಯಲ್ಲಿ ಒಂದು 5 ಜನ ಇದ್ದಾರೆ. ಮದುವೆ ಮಾಡಿಕೊಟ್ಟೆ ಹೆಣ್ಣುಮಗಳು ಏನೋ ಅಂಗವಿಕಲೆ, ಯಾರೋ ಒಬ್ಬ ಮದುವೆ ಆಗಿದ್ದ, ಅವನು ಅಯೋಗ್ಯ, ಅರ್ಧದಲ್ಲಿ ಕೈ ಬಿಟ್ಟು ಒಂದು ಮಗು ಹುಟ್ಟಿಸ್ಬಿಟ್ಟು ಹೋಗ್ಯಾನೆ. ಹಾಗೆ ಗಂಡನ ಮನೆಯಲ್ಲಿ ಕೆಟ್ಟು ಬಂದ ಹೆಣ್ಣುಮಗಳಿಗೆ ಆಕೆಯ ಪಾಲಿದ್ದೇನಾದರೂ ಇದ್ದರೆ ಕೊಡಬೇಕು ಇಲ್ವಾ? ಕೆಟ್ಟು ಬಂದ್ಬಿಟ್ಟು ಇಲ್ಲಿ ಕೂತಾಳೆ ಅಂತ ಅನ್ನಬಾರ್ದು. ಇಷ್ಟ ಆಗಲಿಲ್ವಾ, ಒಂದೇನೋ ಮನೆ ಮಾಡಿಕೊಟ್ಟು ಏನೋ ದಾರಿ ತೋರಿಸಿ, ಇಲ್ಲ ದುಡ್ಕೊಂಡು ತಿನ್ನವ ಅನ್ನಿ. ಅದರಲ್ಲೂ ಅಂಗವಿಕಲೆ ಹುಡುಗಿ ಬಾಯಿಗೆ ಬಂದಂಗೆ ಮಾತಾಡೋದು, ಕೆಟ್ಟು ಬಂದವಳೆ ನಮ್ಮನೆ ಹಾಳು ಮಾಡಿಬಿಟ್ಲು. ಮತ್ತೆ ಇದಕ್ಕಿಂತ ದೊಡ್ಡ ಪಾಪ ಅಂದರೆ ಆ ಅಂಗವಿಕಲೆ ಮಗಳು ದೇವರು ಗಂಡ ಹಿಂಗೆ ಬಿಟ್ಟು ಹೋಗ್ತಾನೆ, ಗಂಡ ಮಧ್ಯದಲ್ಲಿ ಕೈ ಕೊಟ್ಟು ಹಾಳಾಗಿ ಹೋಗ್ತಾನೆ. ಆ ಅಂಗವಿಕಲೆ ಹೆಣ್ಮಗಳು ಪಾಪ ಅವಳ ಕೈಲಿ ಆಗಲ್ಲ. ಆಕೆಯ ಜೊತೆ ಒಂದು ಮಗ ಇರಲಿ ಅನ್ನೋ ಕಾರಣಕ್ಕೊಂದು ಗಂಡು ಸಂತಾನವನ್ನು ಕೊಟ್ಟಾಗ ಆ ಮಗನಿಗೆ ನೀವು ತಾಯಿ ವಿರುದ್ಧನೇ ಹೆತ್ತಿ ಕಟ್ತೀರಿ, ತಾಯಿಯನ್ನೇ ದ್ವೇಷಿಸೋ ಹಾಗೆ ಮಾಡ್ತೀರಿ. ಏನಾಗಬೇಕು ನಿಮ್ಮ ಮನೆತನಗಳು? ಹಾಗೆ ಗಂಡನಿಂದ ದೂರವಾಗಿ, ಗಂಡನಿಂದ ಮೋಸ ಹೋಗಿ, ಈಗ ಬಿಡಪ್ಪ ಒಂದು ಮಗು ಇದೆ, ಹೆಂಗೋ ನನ್ನ ಜೀವನ ನಡೆಯುತ್ತೆ ಅಂದ್ಕೊಂಡು ನಿಟ್ಟುಸಿರು ಬಿಡಬೇಕಾದ ಸಮಯದಲ್ಲಿ ಆ ಮಗನಿಗೆ ಏನೇನೋ ಹೇಳಿಕೊಟ್ಟು ಆ ಮಗನನ್ನು ತಾಯಿ ವಿರುದ್ಧ ಎತ್ತಿ ಕಟ್ಟಿ ಆ ತಾಯಿಗೆ ಕೈ ಮಾಡುವಷ್ಟು ಮಗನಿಗೆ ದುರ್ಬುದ್ಧಿಯನ್ನು, ದುರ್ಬೋಧನೆಯನ್ನು ಮಾಡ್ತೀರಾ ಅಂದರೆ ನಿಮ್ಮ ಮನೆಗಳು ಇರ್ಲಿಕ್ಕೆ ಸಾಧ್ಯವಾ? ಯಾವ ಶತ್ರು ಕೂಡ ಈ ಕೆಲಸ ಮಾಡಲ್ಲ. ಇದು ಕತ್ತು ಕುಯ್ದಷ್ಟಕ್ಕಿಂತ, ಕತ್ತು ಕುಯ್ಯುವ ಕೆಲಸಕ್ಕಿಂತ ನೀಚವಾದ ಕೆಲಸ ಇದು. ಆ ಮನೆ ಮಕ್ಕಳಿಗೆ, ಅಂದರೆ ಆ ಮನೆಯ ಮೇಲೆ ಅಥವಾ ಅಲ್ಲಿರೋ ಯಾವುದೋ ವ್ಯಕ್ತಿಯ ಮೇಲೆ ನಿಮಗೆ ದ್ವೇಷ ಇದ್ದರೆ ಅದು ನಿಮ್ಮ ಮುಖಾಮುಖಿಯಾಗಿ ನೀವು ಹೋರಾಡಿ. ಆ ಮನೆಯ ಮಕ್ಕಳಿಗೆ ಕೆಟ್ಟ ಚಟಗಳನ್ನು ಕಲಿಸೋದು, ಆ ಮನೆಯ ಮಕ್ಕಳಿಗೆ ಹೆತ್ತವ್ರ ಬಗ್ಗೆನೇ ಏನೇನೋ ಹೇಳಿಕೊಟ್ಟು ತಂದೆ ತಾಯಿಗಳ ವಿರುದ್ಧ ದ್ವೇಷ ಬರೋ ಹಾಗೆ ಮಾಡೋದು, ಮನೆಗಳು ಸರ್ವನಾಶವಾಗ್ಬಿಡ್ತವೆ. ನೀವು ಅವರ ಮಗನನ್ನು ದಾರಿಗೆ ತಪ್ಪಿಸಿದ್ರೆ ನಿಮ್ಮ ಮನೆಗಳು ಚೆನ್ನಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ಅರ್ಥಾತ್ ಬೇವಿನ ಬೀಜವನ್ನು ನೆಟ್ಟು ಮಾವಿನ ಹಣ್ಣನ್ನು ಅಥವಾ ಮಾವಿನ ಮರವನ್ನು ನಿರೀಕ್ಷೆ ಮಾಡಿದ ಹಾಗಾಗುತ್ತೆ. ಬೇವು ಬಿತ್ತಿದವರಿಗೆ ಬೇವೇ ಸಿಗುತ್ತೆ, ಕಹಿಯನ್ನು ಬಿತ್ತಿದವರಿಗೆ ಕಹಿಯೇ ಸಿಗುತ್ತೆ. ಇದು ಸತ್ಯ. ಒಂದು ಮನೆಯ ಮಕ್ಕಳಿಗೆ ನೀವು ಕೆಟ್ಟದ್ದನ್ನು ಹೇಳಿಕೊಟ್ಟು ಆ ಮನೆ ಹಾಳಾಗಲಿಕ್ಕೆ ನೀವು ಕಾರಣರಾಗಿದ್ದೀರಿ ಅನ್ನೋದಾದರೆ ನಿಮ್ಮ ವಂಶವೂ ಕೂಡ ಅದೇ ಕಾರಣಕ್ಕೆ ನಿರ್ವಂಶವಾಗುತ್ತೆ. ಹಾಗಾಗಿ ಶತ್ರುತ್ವಗಳನ್ನು ಹೀಗೆ ಮನೆಯ ಸಂತಾನಗಳಿಗೆ ದುರ್ಬುದ್ಧಿಯನ್ನು ಬೋಧಿಸುವುದರ ಮೂಲಕ ನಾನು ಸೇಡು ತೀರಿಸ್ಕೊಳ್ತೀನಿ ಅನ್ನೋದು ಕೆಟ್ಟ ಕೆಲಸ. ಅದಾಗಬಾರ್ದು. ಒಳ್ಳೆಯದಾಗ್ಲವಾ? ನೋಡಿ, ಆ ತಾಯಿಯ ಸ್ಥಿತಿ ಇದೆಯಲ್ಲ, ಈ ತಾಯಿಗೆ 65 ವರ್ಷ, ಆ ಮಗಳಿಗೆ
ಈ ರೀತಿ ಅಂಗವಿಕಲತೆ ಆ ಮಗಳ ಪರ ನಿಂತಿದ್ದಕ್ಕೆ ಇಷ್ಟೆಲ್ಲ ರಾದ್ಧಾಂತ. ಧರ್ಮಕ್ಕೆ ಗೆಲುವಾಗಲಿ, ಧರ್ಮ ಗೆಲ್ಲುತ್ತೆ, ಗೆಲ್ಲಬೇಕು, ಒಳ್ಳೆಯದಾಗಲವ.